ಅಸ್ತ್ರ ಹೇಳ್ರಿ, ಗರುಡಾಸ್ತ್ರ ಇದಕ್ಕ ವೆಹಿಕಲ್ ಮೌಂಟೆಡ್ ಅಂತ ಹೇಳಿದ್ಲ. ಎಲ್ಲಿ ಟೆಸ್ಟ್ ಮಾಡ್ಯಾರ ಇದನ್ನ? ಮಧ್ಯಪ್ರದೇಶದವ್ರು ಏನು ಇಂಡಿಯನ್ ಆರ್ಮಿದವ್ರಿಗೆ ಬರ್ತೈತಿ ಗರುಡ ಅಸ್ತ್ರ ಅಂತ ಬಂದ್ರೆ ನೆನಪಿರ್ತೈತಲ್ಲ. ಅದಾದ್ಮೇಲೆ ಹೇಳ್ರಿ ಬ್ರಿಕ್ಸ್ದ ಮೀಟಿಂಗ್ಗಳು ಹೇಳಿದ್ಲ. ರೀಸೆಂಟಾಗಿ ಎನರ್ಜಿ ಮೀಟಿಂಗ್ ಎಲ್ಲಿ ನಡೆದೈತಿ? ಎಲ್ಲಿ? ಗುರುಗ್ರಾಮ್ದಾಗ ಎನರ್ಜಿ ಮೀಟಿಂಗ್ ಅಂತ ಬರ್ತೈತಿ. ಈಗ ಹೇಳ್ರಿ ನೋಡು, ಎಜುಕೇಶನ್ ಮತ್ತು ಇದರದ ಮೀಟಿಂಗ್ ನಡೀತೈತಿ. ಎಲ್ಲಿ ನೆನಪೈತಲ್ಲ? ಎಜುಕೇಶನ್ ಮತ್ತು ಎದ್ರದ ಎಂಪ್ಲಾಯ್ಮೆಂಟ್, ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬ್ರಿಕ್ಸ್ ಮೀಟಿಂಗ್ ಎಲ್ಲಿ ಅಂದ್ರೆ ಕೇರಳದ ತಿರುವನಂತಪುರಂ. ಆಮೇಲೆ ಡಿಸಾಸ್ಟರ್ ಮೀಟಿಂಗ್ ಬಂದ್ರ ಪೂರಿ. ವೆರಿ ಗುಡ್. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಥವಾ ಫಾರಿನ್ ಮಿನಿಸ್ಟರ್ದ ಡೆಲ್ಲಿ. ಬೆಂಗಳೂರಾಗ ಯಾವ ಸ್ಪೇಸ್ ಮತ್ತು ನೆಕ್ಸ್ಟ್ ಸೈ. ನೆನಪಿಟ್ಕೋರಿ, ಸೈ ಅಂದ್ರೆ ಎದ್ರ ಸಲ್ಮಂದ ಅದು ಹೇಳಿದ್ನೆಲ್ಲ. ಸುಪ್ರೀಂ ಆಡಿಟ್ ಅಂತ ಬರ್ತೈತಿ ನೋಡ್ರಿ, ಸುಪ್ರೀಂ ಆಡಿಟ್ ಅಂತ ಬರ್ತೈತಿ, ನೆನಪಿಟ್ಕೋರಿ. ಅದರದ ಮತ್ತು ಸ್ಪೇಸ್ದ ಎರಡು ಬ್ರಿಕ್ಸ್ದ ಪಾರ್ಟ್ ಆಫ್ ಮೀಟಿಂಗ್ ಎಲ್ಲಿ ನಡೆದಾವ ಅಂದ್ರೆ ಬೆಂಗಳೂರಾಗ. ಬ್ರಿಕ್ಸ್ದಾಗ ಎಷ್ಟು ಕಂಟ್ರಿ ಅದಾವ ಪ್ರೆಸೆಂಟ್? ಎಷ್ಟ? 11 ಕಂಟ್ರಿ. ನೆನಪಿಟ್ಕೋರಿ. ಬ್ರಿಕ್ಸ್ ಯಾವ ಇಯರ್ದಾಗ ಸ್ಥಾಪನೆ ಮಾಡಿರ್ತಾರ? 2009 ನೆನಪಿಟ್ಕೋರಿ. 2009 ಬ್ರಿಕ್ಸ್ ಬರ್ತೈತಲ್ಲ. ಬ್ರಿಕ್ಸಿಗೆ ಸಪ್ರೇಟ್ ಆಗಿ ಹೆಡ್ ಕೊಟ್ರೆ ಐತನ ಹೇಳ್ರಿ. ನೆನಪಿಟ್ಕೋರಿ, ಬ್ರಿಕ್ಸಿಗೆ ಹೆಡ್ ಕೊಟ್ರಿ ಇಲ್ಲ. ನೆನಪಿಟ್ಕೋರಿ. ನಾಳೆ ಎಲ್ಲರ ಕೇಳಿರ್ತೀನಿ ಅಕಸ್ಮಾತ್ ಬ್ರಿಕ್ಸ್ ಎಲ್ಲಿ ಸ್ಥಾಪನೆ ಮಾಡಿದ್ರಿ ಅಂದಾಗ ಮತ್ತೆ ಅದಕ್ಕೆ ಇಲ್ಲ ಅನ್ಬೇಡ್ರಿ. ಎಲ್ಲಿ ಮಾಡಿದ್ರಿ ಹೇಳಿ? ಬ್ರಿಕ್ಸ್ ಸ್ಥಾಪನೆ ಆಗಿದ್ದು ಚೀನಾದಾಗಲ್ಲ. ಅದು ಒಂದು ಇದನ್ನ ಬರ್ತೈತಿ ಪ್ಲೇಸ್, ಡೈರೆಕ್ಟ್ ಕೇಳಿರ್ತಾರೆ. ಅಲ್ಲೇ ಮೇನ್ ಎಸ್ಟಾಬ್ಲಿಷ್ಡ್ ಆಗಿದೆ ಎಕ್ಟೇನ್ಬರ್ಗ್ ಅಂತ ಬರ್ತೈತಿ. ನೆನಪಿಟ್ಕೋರಿ, ರಷ್ಯಾದ ಎಕ್ಟೇನ್ಬರ್ಗ್. ನಾಳೆ ಎಲ್ಲರ ಆಪ್ಷನ್ ಕೊಟ್ಟ ಬ್ರಿಕ್ಸ್ ಇಲ್ಲಿ ಸ್ಥಾಪಿಸಲಾಗಿದೆ ಅಂದಾಗ ಮತ್ತೆ ಯಾವ್ದಾರ ಚೀನಾ ತಾಕ್ ಬಂದಿರಿ, ರಷ್ಯಾದ ಎಕ್ಟೇನ್ಬರ್ಗ್ ಅಂತ ಇರ್ತೈತಲ್ಲ ಅಲ್ಲಿ ಮೀಟಿಂಗ್ ಮಾಡಿರ್ತಾರ, ಅಲ್ಲಿ ಬ್ರಿಕ್ಸ್ ಸ್ಥಾಪನೆ ಮಾಡ್ತಾರೆ. ಬಟ್ ಬ್ರಿಕ್ಸಿಗೆ ಏನೈತಿಲ್ಲ, ಬ್ರಿಕ್ಸ್ ಮೆಂಬರ್ಗಳದಾವಲ್ಲ ಅದಕ್ಕೆ ಸಪ್ರೇಟ್ ಆಗಿದ್ದ ಹೆಡ್ ಕೊಟ್ಟಿರತ್ತಿಲ್ಲ. ಬಟ್ ಕೇಂದ್ರ ಕಚೇರಿ ಯಾವ್ದಕ್ಕೈತೆ ಅಂದ್ರೆ NDB ಅಂತ ಬರ್ತೈತಿಲ್ಲ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಬರ್ತೈತಿಲ್ಲ, ಅದಕ್ಕೆ ಹೆಡ್ ಕೊಟ್ರೆ ಐತಿ. ಎಲ್ಲಿ ಐತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಎಲ್ಲಿ ಬರ್ತೈತ್ರಿ? ಶಾಂಘೈದಾಗ. ನೆನಪಿಟ್ಕೋರಿ. ಈಗ ಬ್ರಿಕ್ಸ್ ಅದಾನು ಹೇಳ್ರಿ. ಬ್ರಿಕ್ಸ್ದು 5 ಕಂಟ್ರಿ ಅಕ್ಕಾವ, ಅದ್ರ ಬಿಟ್ಟು 4 5 ಹೇಳ್ರಿ. ಎಟ್ಟ ಅದ್ರೋಗ 5 ಅದು 6 ಕಂಟ್ರಿ ಹೇಳ್ಬೇಕು ಹೊಸ್ತಾಗಿ. E2 I2 US ಅಂತ ಬರ್ತದೆ. E2 I2 US. ಸೌದಿ ಅರೇಬಿಯಾ ರೀಸೆಂಟಾಗಿ 11ನೇ ಕಂಟ್ರಿ. ಅದಾದ್ಮೇಲೆ E2 I2 ಅಂತ ಮಾಡಿದ್ವಿ, U ಅಂತ ಮಾಡಿದ್ವಿ. E2 ಅಂದ್ರೆ ಯಾವ? ಇಥಿಯೋಪಿಯಾ ಮತ್ತು ಈಜಿಪ್ಟ್. ನೆನಪಿಟ್ಕೋರಿ. ಬ್ರಿಕ್ಸ್ 2026 ಹೋಸ್ಟ್ ಯಾರು ಮಾಡತ್ತಾರ ಅಂದ್ರೆ ಇಂಡಿಯಾದವ್ರು ಮಾಡತ್ತಾರ. ಅದ್ರ ರಿಲೇಟೆಡ್ ಯಾವ ಬೇಕಾದ್ ಕೇಳ್ಬೋದು. ಅದ್ರ ಸಲ್ಮಂದ್ ಹೇಳತ್ನ ಅಥವಾ ಯಾವ ಕಂಟ್ರಿ ಇಲ್ಲ ಅಥವಾ ಎಲ್ಲಿ ಸ್ಥಾಪನೆ ಆಗಿತ್ತು ಏನು ಕೇಳ್ರು. ನೆನಪಿಟ್ಕೋರಿ, ಇದನ್ನ ಕೇಳ್ತಾರ ಅವ್ರ. ಕೇಳ್ರ ಬ್ರಿಕ್ಸ್ದಾಗ ಎಷ್ಟು ಅದಾವ ಅಂದ್ರೆ 11 ಕಂಟ್ರಿ ಅದಾವ. ಆ ಬ್ರಿಕ್ಸ್ ಫುಲ್ ಫಾರ್ಮ್ ಏನು ಹೆಸರು ಅದಾವಲ್ಲ ಅದ್ರೊಳಗೆ 5 ಬರ್ತಾವ. ಆ ಬ್ರಿಕ್ಸ್ ಅಂದ್ರೆ B ಅಂದ್ರೆ ಬ್ರೆಜಿಲ್, R ಅಂದ್ರೆ ರಷ್ಯಾ, I ಅಂದ್ರೆ ಇಂಡಿಯಾ, C ಅಂದ್ರೆ ಚೀನಾ, ಮತ್ತೇನಂದ್ರೆ S ಅಂದ್ರೆ ಸೌತ್ ಆಫ್ರಿಕಾ ಇರ್ತೈತೆ. ಅದಾದ್ಮೇಲೆ E2 I2 U ಅಂತ ಇರ್ತೀವಿ. E2 ಅಂದ್ರೆ 2 E ಬರ್ತಾವ, ಈಜಿಪ್ಟ ಮತ್ತು ಇಥಿಯೋಪಿಯಾ. I2 ಅಂದ್ರೆ ಇರಾನ್ ಮತ್ತು ಇಂಡೋನೇಷ್ಯಾ. U ಅಂದ್ರೆ UAE. ನೆಕ್ಸ್ಟ್ ಲಾಸ್ಟ್ ಒಂದು ಸೌದಿ ಅರೇಬಿಯಾ. UAEದಾಗ ಎಷ್ಟು ಎಮರೇಟ್ಸ್ಗಳು ಕೂಡಿ UAE ಹಾಕೈತ್ರಿ? 7 ಎಮರೇಟ್ಸ್. ನೆನಪದವಲ್ಲ? UAE ರೀಸೆಂಟಾಗಿ ಯಾವುದೋ ಒಂದು ಆರ್ಗನೈಸೇಷನ್ದಿಂದ ಅಥವಾ ಅಂತಾರಾಷ್ಟ್ರೀಯ ಸಂಘದಿಂದ ಹೊರಗೆ ಬರ್ತದೆ. UAE ಒಪೆಕ್ದಿಂದ. ನೆನಪಿಟ್ಕೋರಿ. UAE ರೀಸೆಂಟಾಗಿ ಅದರಿಂದ ಹೊರಗೆ ಬಂದೈತೆ ಅಂದ್ರೆ ಒಪೆಕ್ದಿಂದ. ಬ್ರಿಕ್ಸ್ದು ಸಮ್ಮಿಟ್ ಹೇಳ್ರಲ್ಲ ಯಾವ್ಯಾವ ಕಲ್ಚರಲ್ ಮೀಟಿಂಗ್ ಎಲ್ಲಿ ನಡೆದೈತಿ ಬ್ರಿಕ್ಸ್ ಪಾರ್ಟ್ ಆಗಿ? ವಾರಣಾಸಿ. ವೆರಿ ಗುಡ್. ನೆಕ್ಸ್ಟ್ ಈಗ ಹೇಳಿ ಇಂಡಿಯಾದ ರೀಸೆಂಟಾಗಿ ನೀನು ಹೇಳಿದ್ವಲ್ಲ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ ಒಳಗೆ ಇಂಡಿಯಾದ ರ್ಯಾಂಕ್ ಎಷ್ಟೈತಿ? 13, 14, 15. ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ ಅಂತ ಬಂದ್ರೆ ಎಷ್ಟೈತೆ ಅಂದ್ರೆ 13ನೇ ರ್ಯಾಂಕಿಂಗ್ ಐತೆ. ಅದನ್ನ ಒನ್ಲೈನರ ನೆನಪಿಟ್ಕೋಬೇಕು. ನೆಕ್ಸ್ಟ್ ಸ್ಪೇಸ್ ಅದು ಬ್ರಿಕ್ಸ್ ಮೀಟಿಂಗ್ ಎಲ್ಲಿ ಮಾಡ್ರತ್ ಹೇಳ್ರಿ? ಬೆಂಗಳೂರು. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಗಾಡ್ ಪಾರ್ಟಿಕಲ್ ಅಥವಾ ದೇವರಾನ ಅಂತ ಕರಿತಿಲ್ಲ, ಅದಕ್ಕೆ ಏನಂತ ಅದು ಯಾವ ಪಾರ್ಟಿಕಲ್ಸ್ ಅಂತ ಕರಿತಾರ? ಹಿಗ್ಸ್ ಬೋಸಾನ್ ಅಂತ ಕರಿತಾರಲ್ಲ, ಅದರದ್ದು ರೀಸೆಂಟಾಗಿ ಒಬ್ಬ ಇದನ್ನ ಫೌಂಡರ್ ಅಥವಾ ಡಿಸ್ಕವರ್ ಮಾಡಿದವರು ಡೆತ್ ಆಗ್ಯಾರ. ಅವ್ರ ಹೆಸರು ಫ್ರಾನ್ಸಿಸ್ಕೋ. ನೆನಪೈತಲ್ಲ? ಫ್ರಾನ್ಸಿಸ್ಕೋ ಲಿಗ್ನಾಟ್ ಅಂತ ಬರ್ತಾರೆ ನೋಡ್ರಿ. ಅವ್ರದ್ದು ಹೆಸರು ನೆನಪಿಟ್ಕೋರಿ. 3 ಜನ ಡಿಸ್ಕವರ್ ಮಾಡಿರ್ತಾರೆ. ಬಟ್ ರೀಸೆಂಟಾಗಿ ಡೆತ್ ಆಕಾರಲ್ಲ, ಅವ್ರ ಮೇಲೆ ಕೇಳ್ಬೋದು. ಅಥವಾ ರೀಸೆಂಟಾಗಿ ಡೆತ್ ಆಗ್ಯಾರ ಇವ್ರು ಯಾವುದಕ್ಕೆ ಸಂಬಂಧಿಸ್ಯಾರ ಅಥವಾ ಯಾವುದನ್ನು ಸಂಶೋಧನೆ ಮಾಡಿರೋದು ಕೇಳ್ಬೋದು. ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂದ್ರೆ ಏನಂತ ಕರಿತಾರೆ ಅಂದ್ರೆ ಇನ್ನೊಂದು ದೇವರ ಕಣ ಅಂತ ಕರಿತಾರೆ. ವೆರಿ ಗುಡ್. ಹೆಮಿಸ್ ಫೆಸ್ಟಿವಲ್ ಎಲ್ಲಿ ಮಾಡ್ತಾರ್ರಿ? ಲಡಾಖ್ನಾಗ. ನೆನಪೈತಲ್ಲ? ಹೆಮಿಸ್ ಫೆಸ್ಟಿವಲ್ ಎದ್ರ ಸಲ್ಮಂದ್ ಮಾಡ್ತಾರ? ಯಾರ್ದೋ ಒಬ್ರದ್ದು ಬರ್ತ್ ಆನಿವರ್ಸರಿ ಅಂತ ಹೇಳಿಲ್ಲ, ಪದ್ಮ ಸಂಭವ. ನೆನಪಿಟ್ಕೋರು. ಅವು ಕೇಳಿರ್ತಾರೆ ಎಲ್ಲರ ಡೆಪ್ತ್ ಕೇಳಿದಾಗ ಪದ್ಮ ಸಂಭವ ಇದೀತ ಅಥವಾ ಯಾರ್ದಾರ ಡೆತ್ ಆನಿವರ್ಸರಿ ಸಲ್ಮಾನ್ ಮಾಡ್ತಾರ ಅಥವಾ ಬರ್ತ್ ಆನಿವರ್ಸರಿ ಅಂದ್ರೆ ಪದ್ಮ ಸಂಭವದ ಬರ್ತ್ ಆಗಿರ್ತೈತಲ್ಲ ಅದ್ರ ಸಲ್ಮಂದ ಹೆಮಿಸ್ ಫೆಸ್ಟಿವಲ್ ಅಂತ ಎಲ್ಲಿ ಮಾಡ್ತಾರಂದ್ರ ಲಡಾಖ್ ಒಳಗೆ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಇಂಡಿಯಾದಾಗ ಫಸ್ಟ್ ಟೈಮ್ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಪ್ ಮಾಡ್ಯಾರ ಹೇಳಿ ಎಲ್ಲಿ ಬಿಟ್ಟಾರ? ಕೋರಲ್ ರೀಪ್ಸ್ ಬರ್ತಾವಲ್ಲ, ಕೋರಲ್ ರೀಪ್ಸ್ ಅದ್ರ ಟೈಪ್ ಒಂದು ಮಾಡೆಲ್ ಮಾಡಿಬಿಟ್ಟಾರ. ಎಲ್ಲಿ ಮಾಡ್ಯಾರ? ತಮಿಳ್ನಾಡಿನ ಮುಂದೆ. ತಮಿಳ್ನಾಡು ಹಾಕಿರ್ತಾರ. ಅವ್ರ ಆಪ್ಷನ್ ಯಾವ್ದಾರ ಚೆನ್ನೈಯ, ಮದ್ರಾಸ ಅಥವಾ ಹಿಂಗ್ ರಾಮನಾಥ್ಪುರಂ ಹಾಕಿದ್ರೆ ಎಲ್ಲಿ ಬರ್ತಾರಂದ್ರ ರಾಮನಾಥ್ಪುರಮ್ದು. ಯಾವ್ದಂದ್ರ 3D ಕೋರಲ್ ರೀಪ್ ಮಾಡೆಲ್ ಅಂತ ಕರಿತಾರ ಅಥವಾ ರೀಪ್ ಮಾಡೆಲ್ ಅಂತ ಕರಿತಾರೆ. ಕೋರಲ್ ರೀಪ್ಗಳು ಇದನ್ನ ಆಗ್ಬೇಕಂತ ರೀಪ್ ಮಾಡೆಲ್ ಬಿಟ್ಟಾರ ರೀಸೆಂಟಾಗಿ. ನೆಕ್ಸ್ಟ್ ಇದು ಸ್ಕೈ ಟ್ರ್ಯಾಕ್ಸ್ ವರದಿ ಪ್ರಕಾರ ರೀಸೆಂಟಾಗಿ ವರ್ಲ್ಡ್ಸ್ ಟಾಪ್ 3 ಇದನ್ನ ಬರ್ತಾವ ಏನಂದ್ರೆ ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ ಅಂತೇಳಿ. ಅದ್ರೊಳಗೆ ಇಂಡಿಯಾದಿಂದ ಯಾವ ಸೆಲೆಕ್ಟ್ ಆಗೈತೆ?
ಇಲ್ಲಾರ ನಾಳೆ ಎಲ್ರ ಕೇಳಿದಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದ. ಇಂಡಿಯಾದಿಂದ ಫಸ್ಟ್ ಏರ್ಪೋರ್ಟ್ ಯಾವ್ದು ಫ್ಯಾಮಿಲಿ ಫ್ರೆಂಡ್ಲಿ ಐತೆ ಅಂದ್ರೂ ಕೆಂಪೇಗೌಡ. ಯಾಕಂದ್ರೆ ವರ್ಲ್ಡ್ದಾಗ ಟಾಪ್ 3 ಐತೆ ಅಂದ್ರೆ ಇಂಡಿಯಾದಾಗ ಫಸ್ಟ್ ಇದೈತಿ. ಇಂಡಿಯಾದಿಂದ ಒಂದ್ ಐತಲ್ಲ. ಟಾಪ್ 2 ಯಾವ ಬರ್ತಾವ? ಒಂದೇದ ಹೆಲ್ಸಿಂಕಿ ಅಂತ ಬರ್ತದೆ. ಎಲ್ಲಿ? ಫಿನ್ಲ್ಯಾಂಡ್ನ ಹೆಲ್ಸಿಂಕಿ ಒಂದೇದ, ಎರಡನೇದ ಸಿಂಗಾಪುರ, ಮೂರನೇದು ಯಾವ್ದಂದ್ರೆ ಇಂಡಿಯಾ. ಇದನ್ನ ಕೇಳಾಗ ಎಲ್ರ ಕನ್ಫ್ಯೂಸ್ ಆಗಿ ಈಗ ಮೂರನೇದು ಹೇಳಿನತ್ತ. ಇಂಡಿಯಾದಾಗ ಮೂರನೇದತ್ತಲ್ಲ, ವರ್ಲ್ಡ್ದಾಗ ಎಷ್ಟನೇದು ಅಂದ್ರೆ ಮೂರನೇದು. ಬಟ್ ಇಂಡಿಯಾದ ಮೊದಲು ಯಾವ್ದು ಫ್ಯಾಮಿಲಿ ಫ್ರೆಂಡ್ಲಿ ಏರ್ಪೋರ್ಟ್ ಐತೆ ಅಂದ್ರೂ ಯಾವ್ದು ಹೇಳ್ಬೇಕಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲೈತಿ? ಬೆಂಗಳೂರು. ಇದ್ರ ಮೇಲೆ ಕ್ವಶನ್ ಕೇಳಿರ್ತಾರಲ್ಲ, ಇವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸೆಕ್ಯೂರಿಟಿ ಯಾರು ಕೊಡ್ತಾರೆ? ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಯಾವ್ದು ಒಂದು ಫೋರ್ಸ್ ಕೊಡ್ತೈತಿ? ಕೇಳ್ಯಾರ ಇದನ್ನ? CISF ಕೊಡ್ತೈತೋ KSISF ಕೊಡ್ತೈತಿ? CISF. ನೆನಪಿಟ್ಕೋರಿ, CISF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನೇ ಬರ್ತೈತೋ ಇಲ್ಲೋ? ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಯಾವ ಇಲಾಖೆ ಅಂಡರ್ ಬರ್ತಾವ? ಗೃಹ ಇಲಾಖೆ ಅಂಡರ್. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂಡರ್ ಎಷ್ಟು ಫೋರ್ಸ್ಗಳದು? 7 ಫೋರ್ಸ್. ನೆನಪೈತಲ್ಲ. ಈ CISF ಯಾರಿಗೆ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆಲ್ಲ CISF ಪ್ರೊಟೆಕ್ಷನ್ ಕೊಡ್ತೈತೆ. ಬಟ್ ಈ ಹುಬ್ಳಿ ಏರ್ಪೋರ್ಟ್, ಬೆಳಗಾವಿ ಏರ್ಪೋರ್ಟ್ಗೆ ಯಾರು ಕೊಡ್ತಾರೆ? KSISF. KSISF ಫುಲ್ ಫಾರ್ಮ್ ಕರ್ನಾಟಕ ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ಫೋರ್ಸ್ ಅಂತ ಕರೀತಾರೆ. ನೆನಪಿಟ್ಕೋ. ಇವು ಇಂಡಸ್ಟ್ರಿಯಲ್ ಅಂದ್ರೆ ಇಂಡಸ್ಟ್ರಿ. ಇವು ಯಾವ ಇನ್ಫೋಸಿಸ್ಗೆ ಅದಾರಲ್ಲ ಅವ್ರಿಗೆ ಪ್ರೈವೇಟ್ ಆಗಿ ಕೊಡ್ಬೇಕಂತೇಳಿ ಅವ್ರಿಗೆ CISF ದವ್ರನ್ನ ತಗೋಬಹುದು ಅಥವಾ KSISF ದವ್ರನ್ನ ತಗೋಬಹುದು. ಅವ್ರು ಡಿಮ್ಯಾಂಡ್ ಮಾಡಿ ಯಾರು ಬೇಕಾದ ಕಂಪ್ನಿಯವ್ರು ತಗೋಬಹುದು. ಬಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಂಪಲ್ಸರಿ ಯಾರು ಕೊಡ್ತಿರ್ತಾರೆ ಅಂದ್ರೆ CISF ದವ್ರ ಕೊಡ್ತಾರೆ. ಬಟ್ ಇವ್ರು ನಮ್ಮ ಪ್ರಾದೇಶಿಕವಾಗಿ ಏನು ಏರ್ಪೋರ್ಟ್ ಇರ್ತಾವಲ್ಲ ಅವ್ರಿಗೆ ಯಾರು ಕೊಡ್ತಾರೆ ಅಂದ್ರೆ KSISF. ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ನ ಮೇಂಟೈನ್ ಮಾಡ್ತಿರ್ತದೆ ಅದು. ನೆಕ್ಸ್ಟ್ ಮೆಟ್ರೋಕ್ಕೂ KSISF ದವ್ರು ಕೊಡ್ತಾರೆ. ಬಟ್ ಮೆಟ್ರೋಗೆ ಇನ್ನೊಂದು ಏನೈತೆ ಅಂದ್ರೆ KSISF ಕಿಂತ ಮೆಟ್ರೋದವ್ರು ಸ್ವಂತ ಫೋರ್ಸ್ ಮಾಡ್ಕೊಂಡಾರ. ಅವ್ರು ಏನಂದ್ರೆ ಪ್ರೈವೇಟ್ ಏಜೆನ್ಸಿ ಕೊಟ್ಟಾರ ಅದನ್ನ ಟೆಂಡರ್. ಅಲ್ಲಿ ಇರ್ತಾರೆ ನೋಡ್ರಿ ಮೆಟ್ರೋದಾಗ, ಮುಂದೆ ಹೋಗ್ಬೇಡ್ರಿ ಅಂತ ಸರಿಸ್ತಿರ್ತಾರಲ್ಲ, ಅವ್ರೆಲ್ಲ ಬೇರೆದವ್ರು ಅದಾರ. ಯಾಕಂದ್ರೆ ಪೊಲೀಸ್ ಇಲಾಖೆದಿಂದ ಇಲ್ಲ. ಆ ಮೆಟ್ರೋ, ನಮ್ಮ ಮೆಟ್ರೋ ಐತ್ಲ, ಅವ್ರ ಪ್ರೈವೇಟ್ ಏಜೆನ್ಸಿ ಕೊಟ್ಟಾರ ಸೆಕ್ಯೂರಿಟಿ ಕೊಡಕ್. ಅದು SSF ಏನೋ ಸಮಥಿಂಗ್ ಬರ್ತೈತೆ ನೋಡೋದು. ಏನೋ ಅದ್ರ ಹೆಸರ ಮೇಲೆ ಹಾಕಿರ್ತಾರಲ್ಲ, ಅದ ಪ್ರೈವೇಟ್ದವ್ರು ಕೊಟ್ಟಾರ. ನಮ್ಮ ಮೆಟ್ರೋದ ಏನೈತೆ ಅಂದ್ರೆ ಪ್ರೈವೇಟ್ ಏಜೆನ್ಸಿ ಐತಿ, ಅವ್ರಿಗೆ ಕೊಟ್ಟಾರ ಅದನ್ನ ಮೆಟ್ರೋ ಮೇಂಟೈನ್ ಮಾಡಕ್. ನಮ್ಮ ಮೆಟ್ರೋ ಯಾವಾಗ ಬರ್ತೈತೆ ಕರ್ನಾಟಕದ? 2011ರಾಗ. ಯಾರ್ದು ಕನ್ಸಿನ ಕೂಸಾಗಿತ್ತು? ಶಂಕರ್ನಾಗ್. ಆಟೋ ರಾಜ ಕರೆಕ್ಟಾ? ಶಂಕರ್ನಾಗಲ್ಲ, ಮತ್ತೆ ಶಂಕರ್ ಬೇರೆ. ಆಟೋ ರಾಜ ಬಿಡಿರ್ಲಿ. ರೀಸೆಂಟ್ ಆಗಿ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಅಂತ ಬರ್ತದಲ್ಲ, ಎಲ್ಲಿ ಬರ್ತದೆ? ಚಾಮರಾಜನಗರ. ರೀಸೆಂಟ್ ಆಗಿ ಏನ್ ಕಂಡು ಬಂದಾವ ಅಂದ್ರೆ ಅಲ್ಲಿ ಇದನ್ನ ಏನತ್ತ ರಣ ಹದ್ದುಗಳು ಕಂಡು ಬರತ್ತಾವ್ರಿ. ನಮ್ಮಲ್ಲಿ ಇಂಡಿಯಾದಾಗ ಏನೈತಂದ್ರೆ ರಣ ಹದ್ದುಗಳ ಆಕ್ಷನ್ ಪ್ಲಾನ್ ಅಂತ ಮಾಡಿದ್ರೆ. ಯಾಕಂದ್ರೆ ರಣ ಹದ್ದುಗಳ ಈಗ ಅವನತಿ ಹೊಂದತಾವ ಅಥವಾ ಎಂಡೇಂಜರ್ದಾಗ ಅದಾವ ಅಂತ ಕೇಳ್ತಿರ್ತಾರ. ರಣ ಹದ್ದುಗಳದ ಇಂಡಿಯಾದಾಗ ಎಷ್ಟು ಸ್ಪೀಸೀಸ್ ಕಂಡು ಬರ್ತಾವ? 7, 8, 9, 10. ಒಮ್ಮೆ ಹೇಳಿದ್ವಿ 7 ಅಂದ್ರೆ ಬಿಗ್ ಕ್ಯಾಟ್ದು ಬಂದು. ಎಷ್ಟು ಬರ್ತಾವೆ ಹೇಳ್ರಿ? ಇದನ್ನ ಡಿಸ್ಕಷನ್ ಮಾಡಿದ್ವಿ. ಯಾಕೆ ಕೇಳ್ತಿರ್ತಾರ ಗೊತ್ತ? ಏಷ್ಯಾದಾಗ ಏನ್ ಮಾಡ್ರ ಅಂದ್ರ ರಣಹದ್ದು ಅಥವಾ ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಅಂತ ಮಾಡ್ರ. ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಮಾಡ್ರಲ್ಲ, ಮಹಾರಾಜಗಂಜದಾಗ. ಹಿಂಗ್ ಮಾಡಿದ್ದು ರಣಹದ್ದುಗಳು. ಯಾಕಂದ್ರೆ ಡೈಕ್ಲೋಫಿನಾಕ್ ಇತ್ಲ, ಅದನ್ನು ಬ್ಯಾನ್ ಮಾಡ್ರಿ. ಯಾಕಂದ್ರೆ ರಣಹದ್ದುಗಳಿಗೆ ಏನಂತ ಕರಿತಿರ್ತಾರ ಅಂದ್ರೆ ಅರಣ್ಯಗಳನ್ನ ಸಂರಕ್ಷಣೆ ಮಾಡಿರಾಕ ಅಥವಾ ಅರಣ್ಯಗಳನ್ನ ಸ್ವಚ್ಛವಾಗಿ ಇಡಾಕ. ಯಾವ ಕಾರಣ ಅಂದ್ರೆ ರಣಹದ್ದುಗಳು ಯಾಕಂದ್ರೆ ಸತ್ತ ಪ್ರಾಣಿಗಳನ್ನೆಲ್ಲ ತಿಂದ ಏನ್ ಮಾಡಿರ್ತಾವ ಅಂದ್ರೆ ಸ್ವಚ್ಛ ಮಾಡಿರ್ತಾವ. ಅದನ್ನ ಡೈಕ್ಲೋಫಿನಾಕ್ ಅಂತ ಇರ್ತಲ್ಲ, ಅದನ್ನು ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ವಲ್ಚರ್ ಆಕ್ಷನ್ ಪ್ಲಾನ್ ಅಂತ ತಂದಿರ್ತಾರ ಅಥವಾ ರಣಹದ್ದುಗಳ ಆಕ್ಷನ್ ಪ್ಲಾನ್ ಅಂತ ತಂದಿರ್ತಾರೆ. ಯಾವ ಇಯರ್ದಿಂದ ಯಾವ ಇಯರ್ ತನ ಈ ಪ್ಲಾನ್ ತಂದಿರ್ತಾರೆ ಹೇಳ್ರಿ. ಈ ಪ್ಲಾನ್ ಬಂದ್ಮೇಲೆ ಈಗ ಏನಾಗ್ಯಾವ ಅಂದ್ರೆ ವಲ್ಚರ್ಗಳು ಎಂಡೇಂಜರ್ದಾಗ ಹೊಂಟಾವ, ಡೇಂಜರ್ದಾಗ ಹೊಂಟಾವ ಎಲ್ಲ ಹೇಳ್ತ ನಾವು. 9 ಸ್ಪೀಸೀಸ್ ಕಂಡು ಬರ್ತಾವ. ಒಮ್ಮೆ ಹೇಳ್ತಾ ನೋಡ್ರಿ, ರಣಹದ್ದುಗಳ ಸ್ಪೀಸೀಸ್ ಎಷ್ಟು ಕಂಡು ಬರ್ತಾವ ಇಂಡಿಯಾದಾಗ ಅಂದ್ರೆ 9 ಸ್ಪೀಸೀಸ್. ಅವು 7 ಏನ್ ಹೇಳ್ತಿರ್ಲಿ, ಅವು ಬಿಗ್ ಕ್ಯಾಟ್ ಅಲಯನ್ಸಸ್ ಅಂತ ಕರಿತಾರೆ. ಬಿಗ್ ಕ್ಯಾಟ್ ಅಲಯನ್ಸಸ್ದಾಗ ಎಷ್ಟು ಬರ್ತಾವ ಸ್ಪೀಸೀಸ್ ಅಂದ್ರೆ 7. ಅವಕ್ಕ ಇವಕ್ಕ ಕನ್ಫ್ಯೂಸ್ ಆಗ್ಬೇಡ್ರಿ. ಇಂಡಿಯಾದಾಗ ರಣಹದ್ದುಗಳ ಅವನತಿ ಅಥವಾ ರಣಹದ್ದುಗಳು ಎಷ್ಟು ಕಂಡು ಬರ್ತಾವ ಅಂದ್ರೆ 9 ಸ್ಪೀಸೀಸ್ ಅದಾವ. ಇದ್ರದ್ದು ಆಕ್ಷನ್ ಪ್ಲಾನ್ ಯಾವಾಗ ಮಾಡಿದ್ರೆ 2020ರಿಂದ 2025 ತನಕ ಏನ್ ಮಾಡಿದ್ರೆ ಅಂದ್ರೆ ರಣಹದ್ದುಗಳ ಆಕ್ಷನ್ ಪ್ಲಾನ್ ಅಂತ ಮಾಡಿದ್ರು. ಆ ಟೈಮ್ನಾಗ ಏನ್ ಮಾಡ್ರಿ ಗೊತ್ತಾ? ನೀವು ಎಲ್ಲ ಏನು ಡೈಕ್ಲೋಪಿನಾಕ್ ಅದು ಎಲ್ಲ ಇರಾಡಿಕೇಟ್ ಮಾಡ್ರಿ, ಎಲಿಮಿನೇಟ್ ಮಾಡಿರಲ್ಲ, ಇವ್ ರಣಹದ್ದುಗಳನ್ನ ಸಂರಕ್ಷಣೆ ಮಾಡ್ಬೇಕಂತ ಮಾಡಿದ್ರು. ಹೇಳ್ಬಿಡ್ಲಿ 9 ಸ್ಪೀಸೀಸ್ ಏನ್ ಬೇಡ ಹೇಳಿ? ಯಾವ ಸ್ಪೀಸೀಸ್ ಇಲ್ಲ ಅಂತ ಕೇಳ್ತಾರ ಇಲ್ಲ? ಕೇಳ್ತಿರ್ತಾರಲ್ಲ, ಹೇಳೋ ಬೇಡ? ಹೇಳ್ತಾನೆ ನೋಡಿ. 1ನೇದು ಇವು ನೆನಪಿಟ್ಕೋರಿ. ಮೊದಲು 4 ಹೇಳ್ತಾನೆ. ಇವು ಏನದಾವ ಅಂದ್ರೆ ನಮ್ಮಲ್ಲಿ ಇದನ್ನ ನೆನಪೈತಾನೆ. ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕೊಡ್ತಾರೆ. ಯಾರು ಕೊಡ್ತಾರೆ? IUCN ಫುಲ್ ಫಾರ್ಮ್ ಕೇಳ್ರ. ಯುನೈಟೆಡ್ ಇಂಟರ್ನ್ಯಾಷನಲ್ IUCN ಅಂತೈತಿಲ್ಲ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಫಾರ್ ನೇಚರ್ ಅಂತ ಬರ್ತೈತಿ. ನೆನಪಿಟ್ಕೋ. ನೇಚರ್ನ ಕನ್ಸರ್ವ್ ಮಾಡ್ಬೇಕಾರೆ ನೇಚರ್ ಒಳಗೆ ಏನಿರ್ಬೇಕಾರೆ ಪ್ರಾಣಿಗಳು ಇರ್ಬೇಕು. ಈಗ ಹುಲಿ ಎಲ್ಲರ ಇರ್ಲಿಕ್ಕತ್ತೇಳಿ ಜಿಂಕಿ ಬ್ಯಾಟಿ ಆಡಾರವ್ರು ಎಲ್ಲಾರು ಜಿಂಕಿನ ಕಾಣಿಸ್ತಾವಲ್ಲ. ಅದಕ್ಕೆ ಒಂದ್ ಏನಂದ್ರೆ ಡಿಪೆಂಡೆಂಟ್ ಇರ್ತೀವಿ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಇರ್ಬೇಕು. ಹುಲಿ ಎಲ್ಲ ಅವನತಿ ಹೊಂದಿ ಓದೋತ್ತೇಳಿ ಅವಾಗ ಬರೀ ಕಾಡ್ನಾಗ ಏನಕ್ಕವ್ರ ಜಿಂಕಿಗಳು ಆಗ್ಬಿಡ್ತಾವ. ಸೇಮ್ ಅವು ಒಂದ್ ತಿಂದು ಬದುಕ್ತಿರ್ತಲ್ಲ, ಅದಕ್ಕೆ ಕನ್ಸರ್ವೇಷನ್ ಅಂತ ಕರಿತಾವ. ಕನ್ಸರ್ವೇಷನ್ ಆಫ್ ನೇಚರ್ ಅಂದ್ರೆ ನೇಚರ್ನ ಕನ್ಸರ್ವೇಷನ್ ಮಾಡಕ ಯಾವ ಸ್ಪೀಸೀಸ್ ಅದಾವು, ಯಾವ ಸ್ಪೀಸೀಸ್ ಇಲ್ಲ, ಅದು ಅದನ್ನ ಯಾರು ಡಾಟಾ ಮಾಡ್ತಾರಂದ್ರೆ ರೆಡ್ ಡಾಟಾ ಬುಕ್ ಅಂತ ಕರಿತಾರೆ. ಈ ರೆಡ್ ಡಾಟಾ ಬುಕ್ ಯಾರು ಹೊಡಿಸ್ತಿರ್ತಾರಂದ್ರೆ IUCN ಹೊಡಿಸ್ತಾರ್ರಿ. ಆ ರೆಡ್ ಡಾಟಾ ಬುಕ್ದಾಗ ಎಷ್ಟು ಅದಾವ ಹೇಳ್ತೇನೆ. ರೆಡ್ ಡಾಟಾ ಬುಕ್ದಾಗ ಹೇಳಿದ್ನೆಲ್ಲ ಎಲ್ಲಿಂದ ಕನ್ಸಿಡರ್ ಮಾಡ್ತಾರೆ? ಇವು ಸ್ಪೀಸೀಸ್ನ ಕನ್ಸಿಡರ್ ಮಾಡ್ಬೇಕಾ? ಆ ಸ್ಪೀಸೀಸ್ ಕೊಡ್ತಿರ್ತಾವ. ಯಾವ ಎಕ್ಸ್ಟಿಂಕ್ಟ್ ಅದಾವು, ಯಾವ ಎಂಡೇಂಜರ್ಡ್ದಾಗ ಅದಾವ ಅಂತ ಕೊಡ್ತಾರ ಅಂತ ಹೇಳಿ 1 ಹಿಡ್ದ ಹೇಳ್ರಿ.
ಹೇಳಿದ್ನಿ. ಒಂದೇದು ಯಾವ್ದು ಬರ್ತೈತಿ? ಲೀಸ್ಟ್ ಕನ್ಸರ್ನ್ ಒಂದೇದು ಯಾವ್ದು ಅಂದ್ರೆ ಇವು ಕೇಳ್ಯಾರ, ಅದ್ರ ಸಲ್ಮಂದ್ ಹೇಳತ್ತನ. ಲೀಸ್ಟ್ ಕನ್ಸರ್ನ್ ಒಂದೇದು ಯಾವ್ದ್ರ ಬಗ್ಗೆ ಹೇಳತ್ನ ಹೇಳ್ರಿ? ರೆಡ್ ಡಾಟಾ ಬುಕ್ ಅಂತ ಬರ್ತೈತಿ. ರೆಡ್ ಡಾಟಾ ಬುಕ್ದಾಗ ಏನಂದ್ರೆ ಒಂದೇದು ಬರ್ತೈತಿ ಡಾಟಾ ಡೆಫಿಷಿಯನ್ಸಿ ಅಂತ ಬರ್ತೈತಿ. ಆ ಡಾಟಾ ಡೆಫಿಷಿಯನ್ಸಿ ಅಂದ್ರೆ ಅದ್ರ ಬಗ್ಗೆ ಏನೂ ಡಾಟಾ ಇರಂಗಿಲ್ಲ. ಈಗ ಇರ್ಬಿನ್ ಡಾಟಾ ಕಲೆಕ್ಟ್ ಮಾಡಂದ್ರೆ ಎಷ್ಟು ಹತ್ ಮಾಡೋರು, ದಿನ ಒಂದು ಸಾಯ್ತಾವ, ದಿನ ಒಂದು ಉಡ್ತಾವ, ಹೌದಲ್ಲ? ಇವು ಡಾಟಾ ಡೆಫಿಷಿಯನ್ಸಿ ಅಂತ ಕರೀತಾರೆ. ಇಂಥವು ಸ್ಪೀಸೀಸ್, ಎಲ್ಲ ಸ್ಪೀಸೀಸ್ ಅಂದ್ರೆ ಭೂಮಿ ಮೇಲೆ ಇರೋ ಎಲ್ಲ ಸ್ಪೀಸೀಸ್ ಬಗ್ಗೆ IUCN ದವ್ರ ರೆಡ್ ಡಾಟಾ ಬುಕ್ ಕೊಡ್ತಾರೆ. ಅದ್ರಾಗ ಒಂದೇದ ಡಾಟಾ ಡೆಫಿಷಿಯನ್ಸಿ ಇರ್ತೈತಿ, ಅದನ್ನ ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಲೀಸ್ಟ್ ಕನ್ಸರ್ನ್ ಅಂತ ಕರೀತಾರೆ. ಈ ಲೀಸ್ಟ್ ಕನ್ಸರ್ನ್ ಯಾವ ಅಂದ್ರೆ ಬೆಕ್ಕ, ನಾಯಿ ಅದು ಇರ್ತಾವಲ್ಲ, ಇವು ಲೀಸ್ಟ್ ಕನ್ಸರ್ನ್ ಯಾಕಂದ್ರೆ ಆಲ್ರೆಡಿ ಅದ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಇರ್ತದೆ, ಅದ್ರ ಮೇಲೆ ಕನ್ಸರ್ನ್ ಕಡಿಮೆ ತೋರಿಸ್ತೀವಿ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಲೀಸ್ಟ್ ಕನ್ಸರ್ನ್. ಇದು ಒಂದೇದು ಏನಂದ್ರೆ ಅದು ರೆಡ್ ಡಾಟಾ ಬುಕ್ನಾಗ ಸ್ಟಾರ್ಟ್ ಆಗೋದು. ಒಂದೇದು ರೆಡ್ ಡಾಟಾ ಬುಕ್ದಾಗ ಸ್ಟಾರ್ಟ್ ಆಗೋದು ಅಂದ್ರೆ ಭಾಳ ಚಲೋ ಪ್ಲೇಸ್ನಾಗ ಐತೆ ಅಂದಂಗೆ, ಅದಕ್ಕೆ ಒಂದೇದು ಏನಂತಾರೆ ಅಂದ್ರೆ ಲೀಸ್ಟ್ ಕನ್ಸರ್ನಾಗ ಎಕ್ಸಾಂಪಲ್ ಬೆಕ್ಕ, ನಾಯಿ, ಮೊಲ ಏನು ಬರ್ತಾವಲ್ಲ ಇವೆಲ್ಲ ಲೀಸ್ಟ್ ಕನ್ಸರ್ನ್. ಅದಾದ್ಮೇಲೆ ನಿಯರ್ ಥ್ರೆಟೆಂಡ್ ಅಂತ ಬರ್ತಾವೆ. ನಿಯರ್ ಥ್ರೆಟೆಂಡ್ ಯಾಕಂತ ಅಂದ್ರೆ ಥ್ರೆಟೆಂಡ್ ಒಳಗೆ 3 ಸ್ಪೀಸೀಸ್ ಬರ್ತಾವೆ. ಅದಕ್ಕೆ ಕೇಳಿರ್ತಾರೆ ಥ್ರೆಟೆಂಡ್ ಒಳಗೆ ಯಾವ 3 ಬರ್ತಾವಪ್ಪ ರೆಡ್ ಡಾಟಾ ಬುಕ್ನಾಗ ಅಂತ ಕೇಳ್ತಾರೆ. ಇವು 7 ಹೇಳಿದ್ಮೇಲೆ ಗೊತ್ತಾವ ಯಾವ ಬರ್ತಾವತ್ತ. ಒಂದೇದು ಯಾವ್ದತ್ ಹೇಳಿ? ಲೀಸ್ಟ್ ಕನ್ಸರ್ನ್ ಸ್ಪೀಸೀಸ್ ಗೊತ್ತದು ಅಲ್ಲಿ ಯಾವ ಇರ್ತಾವ. ಅದಾದ್ಮೇಲೆ ನಿಯರ್ ಥ್ರೆಟೆಂಡ್ ಅಂದ್ರೆ ಇವು ಸ್ಪೀಸೀಸ್ ಆಲ್ರೆಡಿ ಇರ್ತಾವ. ಇವು ನಿಯರ್ ಥ್ರೆಟೆಂಡ್ ಯಾಕೆ ಹಾಕಿರ್ತಾವ ಅಂದ್ರೆ ಇವ್ರ ಮೇಲೆ ಮನುಷ್ಯರ ಅಟ್ಯಾಕ್ ಹಾಕಿರ್ತಾವ ಅಥವಾ ಬ್ಯಾಟಿ ಆಡ್ತಿರ್ತಾರ ತಿಳ್ಕೊರಿ, ಅದರಿಂದ ನಿಯರ್ ಥ್ರೆಟೆಂಡ್ ಹೋಗಿರ್ತಾವ. ಅದು ಎರಡನೇದು ಯಾವ್ದಂದ್ರೆ ನಿಯರ್ ಥ್ರೆಟೆಂಡ್. ಅದಾದ್ಮೇಲೆ ಥ್ರೆಟೆಂಡ್ ಒಳಗೆ 3 ಬರ್ತಾವ. ಥ್ರೆಟೆಂಡ್ ಒಳಗೆ 3 ಬಂದಿದ್ದು ಯಾವ ಹೇಳ್ರಿ? ಒಂದೇದ ವಲ್ನರೇಬಲ್, ಎರಡನೇದ ಎಂಡೇಂಜರ್ಡ್, ಮೂರನೇದ ಕ್ರಿಟಿಕಲಿ ಎಂಡೇಂಜರ್. ಒಂದೇದ ಹೇಳಿ ನೋಡು, ಈಗ 5 ಹೇಳಿದ್ವಿ. ಯಾವ ಒಂದೇದು ಯಾವ್ದಂದ್ರೆ ಲೀಸ್ಟ್ ಕನ್ಸರ್ನ್ ಅಂದ್ರೆ ಭಾಳ ತಲೆ ಕೆಡ್ಸೋಳಂಗಿಲ್ಲ. ಅದಾದ್ಮೇಲೆ ಅದಕ್ಕಿಂತ ಮ್ಯಾಲ್ ಬರೋದಂದ್ರೆ ನಿಯರ್ ಥ್ರೆಟೆಂಡ್ ಆಗಕ್ಕೆ ಬಂದೈತಿ ಅಂದಂಗೆ. ಅದಾದ್ಮೇಲೆ ಮ್ಯಾಲ್ ಬರೋದ ಥ್ರೆಟೆಂಡ್ ಒಳಗೆ 3 ಬರ್ತಾವೆ. ಹೇಳತ್ನಲ್ಲ ನಿಯರ್ ಥ್ರೆಟೆಂಡ್ ಅಂತ ಹೇಳಿಲ್ಲ, ಇವು 2 ಬೇರೆ ಡಾಟಾ ಬುಕ್ನಾಗ ಕೊಟ್ಟಿರ್ತಾರೆ. ಲೀಸ್ಟ್ ಕನ್ಸರ್ನ್ ಒಂದು ಸ್ಪೀಸೀಸ್ ಕೊಡ್ತಾರೆ, ಆಮೇಲೆ ಏನಂದ್ರೆ ನಿಯರ್ ಥ್ರೆಟೆಂಡ್ ಸ್ಪೀಸೀಸ್ ಕೊಡ್ತಾರೆ. ಅದಾದ್ಮೇಲೆ ಥ್ರೆಟೆಂಡ್ ಒಳಗೆ 3 ಬರ್ತಾವೆ, ಅದು ರೆಡ್ ಡಾಟಾ ಬುಕ್ನಾಗ. ಆ 3 ನಿಯರ್ ಥ್ರೆಟೆಂಡ್ ಆಗಿ ಬರ್ತೇಳಿ 3 ಬರ್ತಾವ ಅಂತ ಹೇಳಿಲ್ಲ. ಅದ್ರೊಳಗೆ ಒಂದೇದು ಯಾವ್ದಂದ್ರೆ ವಲ್ನರೇಬಲ್. ಅದಾದ್ಮೇಲೆ ವಲ್ನರೇಬಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಯಾವ್ದು ಹೋಗ್ತೈತೆ ಅಂದ್ರೆ ಎಂಡೇಂಜರ್ಡ್ದಾಗ ಹೋಗ್ತೈತೆ. ಅದ್ರ ನೆಕ್ಸ್ಟ್ ಸ್ಟೇಜ್ ಯಾವ್ದು ಹೋಗ್ತೈತೆ? ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಹೊಂಟೈತೆ ಅಂದಂಗೆ, ಭಾಳ ದಂಡಿಗೆ ಬಂದೈತೆ ಅಂದಂಗೆ ಕ್ರಿಟಿಕಲಿ ಎಂಡೇಂಜರ್ಡ್. 3 ಬರ್ತಾವಲ್ಲ ಥ್ರೆಟೆಂಡ್ ಹೋಗಿ. ಅದಾದ್ಮೇಲೆ ಲಾಸ್ಟ್ ಬರು 2 ಅಂದ್ರೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತ ಕರೀತಾರೆ. ಅದಾದ್ಮೇಲೆ ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ. ಇವು ರೆಡ್ ಡಾಟಾ ಬುಕ್ನಾಗ ಕಂಪಲ್ಸರಿ ನೆನ್ಪಿಟ್ಕೋರಿ. ಇದಾವೆ ಸೀರೀಸ್ನಾಗ ಕೇಳ್ಯಾನ ಕ್ವಶನ್. ಇದು ಮತ್ತೆ ಎಲ್ಲಿದೋ ಹೇಳತ್ತನತ್ತಲ್ಲ ಕ್ವಶನ್ ಕೇಳ್ಯಾನ. ಇದ್ರ ಮೇಲೆ ಯಾವ ಥ್ರೆಟೆಂಡ್ ಬರ್ತಾವ ಕೇಳ್ತಾನೆ, ಅಥವಾ ಹೈಯೆಸ್ಟ್ ಎಕ್ಸ್ಟಿಂಕ್ಟ್ ಆಗಿದ್ದು ಯಾವ್ದಂದ್ರೆ ಲಾಸ್ಟ್ ಎಕ್ಸ್ಟಿಂಕ್ಟ್ ಅಂತ ಬರ್ತೈತಿಲ್ಲ. ಈಗ ನಮ್ಮಲ್ಲಿ ಪ್ರಾಜೆಕ್ಟ್ ಚೀತಾತ್ ಮಾಡಿಲ್ಲ, ಆ ಪ್ರಾಜೆಕ್ಟ್ ಚೀತಾತ್ ಮಾಡ್ರು, ಪ್ರಾಜೆಕ್ಟ್ ರೀಇಂಟ್ರಡಕ್ಷನ್ ಆಫ್ ಚೀತಾತ್ ಮಾಡ್ರಿ. ರೀಇಂಟ್ರಡಕ್ಷನ್ ಆಫ್ ಚೀತಾತ್ ಯಾಕೆ ಮಾಡ್ತಾರೆ ನಮ್ಮಲ್ಲಿ? ಯಾಕಾರ 1952 ಅದು ಏನಾಗಿತ್ತು ಅಂದ್ರೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಆಗಿ ಆಮೇಲೆ ಎಕ್ಸ್ಟಿಂಕ್ಟ್ ಆಗಿ ಹೋಗ್ಬಿಟ್ಟಿತ್ತು. ಎಕ್ಸ್ಟಿಂಕ್ಟ್ ಅಂದ್ರೆ ನಮ್ಮಲ್ಲಿ ಸ್ಪೀಸೀಸ್ ಇಲ್ಲ ಅಂದಂಗೆ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂದ್ರೆ ಬರೇ ಒಂದು ವನ್ಯಜೀವಿ ಧಾಮ. ಈಗ ಕಾಳಿ ಅರಣ್ಯ ಐತೆ ತಿಳ್ಕೊರಿ, ಅಥವಾ ಕಾಳಿ ರಾಷ್ಟ್ರೀಯ ಉದ್ಯಾನವನ ಐತ್ಲ, ಆ ರಾಷ್ಟ್ರೀಯ ಉದ್ಯಾನದಾಗ ಅಷ್ಟ ಒಂದು ಸ್ಪೀಸೀಸ್ ಕಾಣ್ಲಿಕ್ಕತ್ತೇಳಿ ಅದು ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಆಕತ್. ಅದ ಪೂರ್ತಿ ಇಂಡಿಯನ್ ಜಿಯೋಗ್ರಫಿದಾಗ ಕಾಣಿಸ್ಲಿಕ್ಕೆ ಏನಕತ್ತಿ ಎಕ್ಸ್ಟಿಂಕ್ಟ್ ಇನ್ ದ ಕಂಟ್ರಿ, ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿರ್ತೈತಿ. ಹಿಂಗೆ ಬರ್ತಾವ. ಅದ್ರ ಸಲ್ಮಾನ್ ನಮ್ಮಲ್ಲಿ ಚೀತಾ ಎಕ್ಸ್ಟಿಂಕ್ಟ್ ಆಗಿತ್ತು. ಚೀತಾ ನಮ್ಮಲ್ಲಿ ಇದ್ದಿದ್ದಿಲ್ಲತ್ತಲ್ಲ, ಎಕ್ಸ್ಟಿಂಕ್ಟ್ ಆಗಿತ್ತು. ಅದನ್ನ ನಾವು ಏನಂದ್ರೆ ಪ್ರೊಟೆಕ್ಟ್ ಮಾಡ್ಲಿಲ್ಲ ಅಂತೇಳಿ ಅದ್ರ ಸಲ್ಮಾನ್ ಅದನ್ನು ರೆಡ್ ಡಾಟಾ ಬುಕ್ನಾಗ ಎಕ್ಸ್ಟಿಂಕ್ಟ್ ಹಾಕಿ ತೆಗೆದಿದ್ರ. ಬಟ್ ರೀಇಂಟ್ರಡಕ್ಷನ್ ಆಫ್ ಚೀತಾತ್ ಮಾಡ್ತೀವಲ್ಲ ಈಗ ಹೇಳ್ರಿ ನೋಡು. ಒಂದೇದ ರೆಡ್ ಡಾಟಾ ಬುಕ್ನಾಗ ಯಾವ ಬರ್ತಾವ? ಒಂದೇದ ಲೀಸ್ಟ್ ಕನ್ಸರ್ನ್, ಎರಡನೇದ ನಿಯರ್ ಥ್ರೆಟೆಂಡ್ ಒಳಗೆ 3 ಬರ್ತಾವ ಅಂತ ಹೇಳಿ. ಒಂದೇದ ವಲ್ನರೇಬಲ್, ಎಂಡೇಂಜರ್ಡ್. ಇವು ಹಿಂಗೆ ಯಾಕೆ ನೆನಪಿಟ್ಕೋಬೇಕಂದ್ರೆ ಲೀಸ್ಟ್ ಕನ್ಸರ್ನ್ ಮೇಲೆ ಕಡಿಮೆ ಆದ್ಯತೆ ಕೊಡ್ತೀವಿ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಸ್ಟೇಜ್ ಯಾವ್ದಾದ್ರೆ ನಿಯರ್ ಥ್ರೆಟನ್. ಅದಾದ್ಮೇಲೆ ವಲ್ನರೇಬಲ್ ಒಳಗೆ ಇರ್ತೈತಿ. ವಲ್ನರೇಬಲ್ ಆದ್ಮೇಲೆ ಎಲ್ಲಿ ಬರ್ತೈತೆ ಅಂದ್ರೆ ಎಂಡೇಂಜರ್ಡ್ ಬರ್ತೈತಿ. ಎಂಡೇಂಜರ್ಡ್ ಆದ್ಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಕತ್. ಕ್ರಿಟಿಕಲಿ ಎಂಡೇಂಜರ್ಡ್ ಆದ್ಮೇಲೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಯಾವ್ದಾರ ಅಭಯಾರಣ್ಯ ಅದು ಇರ್ತೈತಿಲ್ಲ, ಅಭಯಾರಣ್ಯದಾಗ ಅದು ಸ್ಪೀಸೀಸ್ ಕಾಣಿಸ್ತಿರಲ್ಲ, ಅದಕ್ಕೆ ಏನಂತಾರೆ ಅಂದ್ರೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತ ಕರೀತಾರೆ. ಅದಾದ್ಮೇಲೆ ಪೂರ್ತಿ ಹೋತಂತೇಳಿ ಅದಕ್ಕೆ ಏನಂತೀವಿ ಅಂದ್ರೆ ಎಕ್ಸ್ಟಿಂಕ್ಟ್. ಇದು ಯಾವ್ದ್ರದ್ದು ಹೇಳಿನ ರೆಡ್ ಡಾಟಾ ಬುಕ್ ಯಾರು ಓಡಿಸ್ತಾರತ್ತ ಹೇಳಿ? ಈಗ ಹೇಳ್ರಿ, ವಲ್ಚರ್ಗಳು ಇಂಡಿಯಾದಾಗ ಏನ್ ಕೇಳಿರ್ತಾರೆ ಗೊತ್ತಾ? 4 ಕ್ವಶನ್ ಕೇಳಿದಾಗ ಭಾರತದಲ್ಲಿ ಕಂಡು ಬರುವ ರಣ ಹದ್ದುಗಳಲ್ಲಿ ಇದ್ರೊಳಗಿಂದ ಯಾವ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ನಾಗ ಐತೆ ಅಂತ ಕೇಳ್ತಾರೆ. ಇವು ಕೇಳ್ತಿರ್ತಾರೆ. ಅದಕ್ಕೆ ಕೇಳ್ತಾನೆ ಎಷ್ಟು ಅದಾವತ್ ಹೇಳಿದ್ವಿ ಕರ್ನಾಟಕದ ಇಂಡಿಯಾದಾಗ 9 ಅದಾವತ್ ಹೇಳಿ. 4 ಏನದಾವ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅದಾವ. 4 ಎತ್ನ. ಒಂದೇದು ಯಾವ್ದಂದ್ರೆ ವೈಟ್ ರ್ಯಾಂಪ್ಡ್ ವಲ್ಚರ್ ಅಂತ ಬರ್ತೈತೆ, ಅಥವಾ ಇದನ್ನ ವೈಟ್ ಕಲರ್ ಅದ್ರದ್ದು ಏನ್ ಪುಕ್ಕ ಇರ್ತಾವಲ್ಲ ಅವೆಲ್ಲ ವೈಟ್ ಕಲರ್ದು ಇರ್ತಾವ, ಅದಕ್ಕೆ ವೈಟ್ ರಂಪ್ಡ್ ವಲ್ಚರ್ ಅಂತ ಕರೀತಾರೆ. ಒಂದೇದು ಯಾವ್ದಂದ್ರ ವೈಟ್ ರಂಪ್ಡ್. ಎರಡನೇದ ಇಂಡಿಯನ್ ವಲ್ಚರ್ ಅಥವಾ ಲಾಂಗ್ ಬಿಲ್ಡ್ ವಲ್ಚರ್ ಅಂತ ಕರೀತಾರೆ, ಅಥವಾ ಇಂಡಿಯನ್ ವಲ್ಚರ್ ಅಂತ ನೆನಪಿಟ್ಕೋರು. ಒಂದೇದು ಯಾವ್ದು ಹೇಳ್ರಿ? ವೈಟ್. ಎರಡನೇದ ಇಂಡಿಯನ್. ಮೂರನೇದು ಯಾವ್ದಂದ್ರೆ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಕರೀತಾರೆ. ಯಾವ್ದಂದ್ರೆ ಸ್ಲೆಂಡರ್. ಒಂದೊಂದು ಹಿಂಟ್ ನೆನಪಿಟ್ಕೋರು. ಒಂದೇದು ಏನಂದ್ರೆ ವೈಟ್, ಎರಡನೇದ ಇಂಡಿಯನ್, ಮೂರನೇದ ಸ್ಲೆಂಡರ್, 4ನೇದು ಯಾವ್ದಂದ್ರೆ ರೆಡ್ ಹೆಡೆಡ್ ಅಂತ ಬರ್ತದೆ. ಕುತ್ತಿಗೆ ಏನಿರ್ತದೆ ಕೆಂಪ್ ಇರ್ತದೆ, ಅದ್ರ ಸಲ್ಮಾನ್ ರೆಡ್ ಹೆಡೆಡ್. ಇವು 4 ಏನದ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅದಾವ. IUCN ರೆಡ್ ಡಾಟಾ ಬುಕ್ ಬರ್ತದೆ, ಅದ್ರೊಳಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಎಷ್ಟು ವಲ್ಚರ್ಸ್ ಅದಾವ ಅಂದ್ರೆ 4 ಅದಾವ. ಒಂದೇದ ವೈಟ್, ಇಂಡಿಯನ್, ಸ್ಲೆಂಡರ್. ಇಂಡಿಯನ್ ಇದನ್ನ ವೈಟ್, ಇಂಡಿಯನ್, ಸ್ಲೆಂಡರ್, ನೆಕ್ಸ್ಟ್ ಇನ್ನೊಂದ ರೆಡ್. ಇವು ಏನದಾವ ಅಂದ್ರ
ಕ್ರಿಟಿಕಲಿ ಎಂಡೇಂಜರ್ಡ್ ಅದಾವ. ಈ ಕ್ರಿಟಿಕಲಿ ಎಂಡೇಂಜರ್ಡ್ ಆದ್ಮೇಲೆ ಒಂದ್ ಏನೈತೆ ಅಂದ್ರೆ ಎಂಡೇಂಜರ್ಡ್ ಒಳಗೆ ಐತಾರ. ಡಾಟಾ ಬುಕ್ ಪ್ರಕಾರ ಹೇಳತ್ನ ಇವು ಸೀರೀಸ್ ಹೆಂಗ್ ಅದಾವಲ್ಲ ಹಿಂಗ ಕೇಳಿರ್ತಾರ. ಅದ್ರ ಸಲ್ಮನ್ ಟೋಟಲ್ ಎಟ್ ಅದಾವ ಅಂದ್ರೆ 9 ಅದಾವ. ಈಗ ನಾ ಕೇಳಿರಲ್ಲ ಒಂದ್ ಏನೈತೆ ಅಂದ್ರೆ ಒಂದ ಸ್ಪೀಸೀಸ್ ಏನೈತೆ ಅಂದ್ರೆ ಎಂಡೇಂಜರ್ಡ್ ಒಳಗೈತಿ. ಅದ್ ಯಾವ್ದಂದ್ರೆ ಈಜಿಪ್ಟಿಯನ್ ವಲ್ಚರ್ ಅಂತ ಕರೀತಾರೆ. ಈಜಿಪ್ಟಿಯನ್ ವಲ್ಚರ್ ಎದ್ರೊಳಗೈತೆ ಅಂದ್ರೆ ಎಂಡೇಂಜರ್ಡ್ದಾಗ ನೆನಪು ಒಂದೇದು ಹೇಳ್ರಿ. ಅದ ಕ್ರಿಟಿಕಲಿ ಎಂಡೇಂಜರ್ಡ್ ಒಂದೇದು ಯಾವ ವೈಟ್, ಎರಡನೇದ ಇಂಡಿಯನ್, ಮೂರನೇದು ಇಂಡಿಯಾ ಅಲ್ಲಿ ಇಂಡಿಯನ್, ಮೂರನೇದು ಸ್ಲೆಂಡರ್, ನಾಲ್ಕನೇದ ರೆಡ್. ವೆರಿ ಗುಡ್. ಇದ್ರೊಳಗೆ ಯಾವ್ದಕ್ಕ ಅಥವಾ ಈ ಇಂಡಿಯನ್ ವಲ್ಚರ್ ಅಂತ ಕೇಳಿರ್ತೀನಿ. ಇಂಡಿಯಾ ಹಿಂಗೂ ಕೇಳಿರ್ಬೋದು. ಇಂಡಿಯನ್ ಭಾರತೀಯ ರಣಹದ್ದು ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ನಾಗ ಆಯ್ತು, ಎಂಡೇಂಜರ್ಡ್ ಸ್ಟೇಟಸ್ನಾಗ ಆಯ್ತು ಕೇಳಿರ್ತಾರೆ. ಇವು ಎಲ್ಲ ಹೇಳಿಕೆ ಕೊಟ್ಟಾಗ ಏನಾಕೈತೆ ಅಂದ್ರೆ ಭಾರತದಾಗ ಇರ್ತಿದ್ರೆ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಇರಂಗಿಲ್ಲ. ಆ ಟೈಮ್ನಾಗ ಥಿಂಕ್ ಬರ್ತದೆ. ಇಲ್ಲೆಲ್ಲ ಬಂದಿರ್ತೈತೆ ಕೂತಾಗ. ಬಟ್ ಅಲ್ಲಿ ಎಕ್ಸಾಮ್ನಾಗ ಹಂಗೆ ಯೋಚನೆ ಮಾಡ್ತಿರ್ತೈತೆ ಮನುಷ್ಯ. ಅದ್ರ ಸಲ್ಮಂದ್ ಹೇಳತ್ತ ಭಾರತೀಯ ವಲ್ಚರ್ ಅಥವಾ ಭಾರತೀಯ ರಣಹದ್ದು ಐತ್ಲ ಅದು ಎದ್ರೊಳಗೈತೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗ ಐತೆ. ನೆನಪಿಟ್ಕೋರು. ಒಂದೇದು ಯಾವ್ದಂದ್ರ ವೈಟ, ಎರಡನೇದ ಭಾರತೀಯ, ಮೂರನೇದ ಸ್ಲೆಂಡರ್, ನಾಲ್ಕನೇದ, ಐದನೇದ ಈಜಿಪ್ಟಿಯನ್ ಯಾವ ಸ್ಟೇಟಸ್ನಾಗ ಯಾವ್ದ ಬರೇ ಎಂಡೇಂಜರ್ಡ್. ಅವ್ 4 ಕ್ರಿಟಿಕಲಿ ಎಂಡೇಂಜರ್ಡ್, 5 ಏನೈತೆ ಅಂದ್ರೆ ಎಂಡೇಂಜರ್ಡ್ದಾಗ ಐತಿ. ನೆಕ್ಸ್ಟ್ ಬರ್ತಾವ ಏನ್ರಿ 4 ಏನ್ ಬರ್ತಾವ ಅಂದ್ರೆ ನಿಯರ್ ಥ್ರೆಟನ್ದಾಗ ಅದಾವ. ಇವೇನಂದ್ರೆ ಥ್ರೆಟನ್ಡ್ ಒಳಗೂ ಹೋಗಿಲ್ಲ. ನೆನಪಿಟ್ಕೋರಿ. ಇವು ನಿಯರ್ ಥ್ರೆಟನ್ದಾಗ ಅದಾವ. ಹೇಳನಲ್ಲ ಒಂದೇದು ಲೀಸ್ಟ್ ಕನ್ಸರ್ನ್ ಆದ್ಮೇಲೆ ಎರಡನೇದ ಡಾಟಾ ಬುಕ್ನಾಗ ಬರೋದು ನಿಯರ್ ಥ್ರೆಟನ್ಡ್ ಐತ್ಲ. ಅದ್ರೊಳಗೆ 4 ವಲ್ಚರ್ಗಳು ಅವು ಹೇಳ್ತ ನೋಡ್ರಿ. ಒಂದೇದ ಬಿಯರ್ಡ್ ಅಂತ ಬರ್ತೈತಿ. ಒಂದೇದ ಬಿಯರ್ಡ್. ಎರಡನೇದು ಯಾವ್ದಂದ್ರೆ ಹಿಮಾಲಯನ್ ಅಂತ ಬರ್ತದೆ. ಯಾವ ಹೇಳ್ರಿ? ಬಿಯರ್ಡ, ಹಿಮಾಲಯನ. ಮೂರನೇದ ಸೈನರಸ್ ಅಂತ ಬರ್ತದೆ. ಇನ್ನೊಂದು ಯುರೇಷಿಯನ್ ಅಂತ ಬರ್ತದೆ. ಯಾವ ಹೇಳ್ರಿ? ಇವು ಬೆಟ್ಟದ ಮೇಲೆ ನೆನಪಿಟ್ಕೋ. ಹಿಮಾಲಯ ಬೆಟ್ಟ ಒಂದೈತಿ, ಯುರೇಷಿಯಾ ಯುರೇಷಿಯಾ ಅಂದ್ರೆ ಯುರೋಪ ಮತ್ತು ರಷ್ಯಾ ಕೂಡ ಯುರೇಷಿಯಾ ಅತ್ತೀವಲ್ಲ, ಯುರೋಪಿಯನ್ ಅಥವಾ ಯುರೇಷಿಯಾ ಅಂತ ನೆನಪಿಟ್ಕೋ. ಎರಡು ಬರ್ತಾವಲ್ಲ ಬೆಟ್ಟ, ಹಿಮಾಲಯ ಒಂದ, ಯುರೇಷಿಯಾ ಒಂದ್, ಎರಡು. ಅದು ಅದಾದ್ಮೇಲೆ ಸೈನರಸ್ ಒಂದ, ಇನ್ನೊಂದು ಯಾವ್ದಂದ್ರ ಯಾವ್ದ ಬಿಯರ್ಡ್. ನೆನಪಿರ್ತಾವಲ್ಲ, ಹೆಂಗಾರ ಮಾಡಿ ನೆನಪಿಟ್ಕೊಳಕ್. ಬಿಯರ್ಡ ಹಿಂಗಾರ ನೆನಪಿಟ್ಕೋ. ಬಿಯರ್ ಅಲ್ಲ ಬಿಯರ್ಡ್. ಯಾವ ಹೇಳ್ರಿ? ಹಿಮಾಲಯನ ಯುರೇಷಿಯನ ನೆನಪಿರ್ತದೆ. ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರ ಬಿಯರ್ಡ, ಇನ್ನೊಂದ ಸೈನರಸ್. ಇವು ಎದ್ರೊಳಗದಾವಂದ್ರ ನಿಯರ್ ಥ್ರೆಟನ್ಡ್. ಎಷ್ಟು ಅದು ಈಗ? 5, 4, 9 ಅದು ಅಲ್ಲ 9 ಕರೆಕ್ಟ್. ಸಾರಿ, ಇದನ್ನ ಯುರೇಷಿಯನ್ ಲೀಸ್ಟ್ ಕನ್ಸರ್ನೇ ಬರ್ತದೆ. ಅದನ್ನ ಬಿಟ್ಟು 3 ಬರ್ತಾವೆ ಎದ್ರೊಳಗಂದ್ರೆ ನಿಯರ್ ಥ್ರೆಟನ್ಡ್. ಈ ಬಿಯರ್ಡ, ಹಿಮಾಲಯನ, ಸೈನರಸ್ ಎದ್ರೊಳಗೆ ಬರ್ತಾವಂದ್ರೆ ನಿಯರ್ ಥ್ರೆಟನ್ಡ್ ಬರ್ತಾವೆ. ಲಾಸ್ಟ್ ಬರೋದು ಲೀಸ್ಟ್ ಕನ್ಸರ್ನಾಗ ಅಂದ್ರೆ ಯುರೇಷಿಯನ್ ಐತೆ. ಕರೆಕ್ಟ್. ಇನ್ನೊಮ್ಮೆ ಹೇಳ್ಬಿಡ್ತೀರಿ ಲಾಸ್ಟ್ ಒಂದ್ಸರಿ. ಒಂದೇದು ಕ್ರಿಟಿಕಲಿ ಎಂಡೇಂಜರ್ಡ್ದಾಗ ಎಷ್ಟು ಸ್ಪೀಸೀಸ್ ಅದಾವ? 4 ಅದಾವ. ಒಂದೇದು ವೈಟ್, ಎರಡನೇದು, ಮೂರನೇದು ಸ್ಲೆಂಡರ್, ನಾಲ್ಕನೇದು ಯಾವ್ದ್ರೋಗದ ಇವ? ವೆರಿ ಗುಡ್. ಎಂಡೇಂಜರ್ಡ್ದಾಗ ಈಜಿಪ್ಟಿಯನ್. 5 ಅದು ಅಲ್ಲ. 5 ಆದ್ಮೇಲೆ ಏನಂದ್ರೆ ಇಲ್ಲಿ ಇದ್ರೊಳಗೆ ಬರ್ತಾವ ಅಂತ ಹೇಳಿ. ಯಾವ್ದ್ರ ಅಂದ್ರೆ ನಿಯರ್ ಥ್ರೆಟನ್ದಾಗ 3 ಸ್ಪೀಸೀಸ್. ಒಂದೇದು ಹಿಮಾಲಯನ್ದಿಂದ ಬಂದ್ರಿ. ಹಿಮಾಲಯನ್, ಬಿಯರ, ಸೈನರಸ್. ಏನಾರ ಕೋಡ್ ಮಾಡ್ಬಿಡೋದಕ್ಕೆ ಪಟ್ನ. ಸೈನರಸ್ ಬಿಯರ್ಡ್ ಹೊಂದಿದ್ದು ಹಿಮಾಲಯದಾಗತ್ತಾರ. ಸೈನರಸ್, ಬಿಯರ್ಡ, ಹಿಮಾಲಯನ್ 3 ಅದು ಎದ್ರೋಗಂದ್ರೆ ನಿಯರ್ ಥ್ರೆಟನ್ಡ್. ಅದಾದ್ಮೇಲೆ ಲೀಸ್ಟ್ ಕನ್ಸರ್ನಾಗ ಯಾವ್ದಂದ್ರೆ ಯಾವ್ದ? ಯುರೇಷಿಯನ್ ಅಂತ ಬರ್ತದೆ. ನೆನಪಿರ್ತಾವಲ್ಲ ಎಷ್ಟು ಸ್ಪೀಸೀಸ್ ವಲ್ಚರ್ಗಳು ಇಂಡಿಯಾದಾಗ ಕಂಡು ಬರ್ತಾವಂದ್ರ ಈಗ ಕೇಳ್ಬೋದು. ಡೈಕ್ಲೋಫಿನಾಕ್ ಅನ್ನೋದು ಅಥವಾ ಡೈಕ್ಲೋಫಿನಾಕ್ ಅನ್ನೋ ಔಷಧನ ಯಾವ ಒಂದು ಸ್ಪೀಸೀಸ್ಗಳನ್ನ ಅಥವಾ ಯಾವ ಒಂದು ಪ್ರಭೇದಗಳನ್ನು ಪ್ರೊಟೆಕ್ಟ್ ಮಾಡೋ ಸಲ್ಮಂದ ಭಾರತೀಯ ಗೌರ್ಮೆಂಟ್ ಅಥವಾ ಭಾರತೀಯ ಸರ್ಕಾರ ಬಂದ್ ಮಾಡ್ತೈತೆ ಅಂತ ಕೇಳ್ರ. ರಣ ಹದ್ದುಗಳು ನೆನಪಿಟ್ಕೋರಿ. ಈಗ ಹೇಳ್ರಿ ನೋಡು, ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಅಂತ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ರಣ ಹದ್ದುಗಳನ್ನ ಇದನ್ನ ಮಾಡ್ಬೇಕಲ್ಲ, ಪ್ರೊಟೆಕ್ಟ್ ಮಾಡ್ಬೇಕಲ್ಲ, ಅವ್ ಬ್ರೀಡ್ ಮಾಡ್ಬೇಕಂತ ಒಂದು ಸೆಂಟರ್ ಮಾಡಿರೋದಕ್ಕೆ ಜಟಾಯು ಕನ್ಸರ್ವೇಷನ್ ಸೆಂಟರ್ ಅಂತಾರೆ, ಬ್ರೀಡಿಂಗ್ ಸೆಂಟರ್ ಅಂತಾರೆ. ಎಲ್ಲಿ? ಉತ್ತರ ಪ್ರದೇಶದ ಮಹಾರಾಜ್ಗಂಜ. ನೆನಪಿಟ್ಕೋರು. ವಲ್ಚರ್ ಅಂತ ಬಂದಾಗ ನೆನಪು ಬರ್ತಾವಲ್ಲ ವಲ್ಚರ್ ರಿಲೇಟೆಡ್. ಏನ್ ಹಿಮಾಲಯನ್ ವಲ್ಚರ್ ಶಾನತ್ ಮಾಡ್ಯಾರ ಹಂಗ. ಕನ್ಸರ್ವೇಷನ್ ಸೆಂಟರ್, ಬ್ರೀಡಿಂಗ್ ಸೆಂಟರ್. ಹರಿಯಾಣದಾಗ ಒಂದೈತೆ ಕರೆಕ್ಟ್. ಮಾಡ್ರನ ನೋಡಿ ಹೇಳ್ತಂತ. ನೆಕ್ಸ್ಟ್ ಇದೊಂದು ಹೇಳ್ರಿ. ಈಗ ರೀಸೆಂಟ್ ಆಗಿ ಕರ್ನಾಟಕದಾಗ ಏನ್ ಮಾಡತ್ತಾರಂದ್ರೆ ಪೋಲಿಯೋ ದಿನ ಯಾವಾಗ ಆಚರಿಸ್ತಾರೆ ಹೇಳ್ರಿ? ಸೆಪ್ಟೆಂಬರ್ 28 ನ್ಯಾಷನಲ್ ರಾಷ್ಟ್ರೀಯ ಪೋಲಿಯೋ ದಿನ. ಜೂನ್ 28, ಸೆಪ್ಟೆಂಬರ್ 28, ಜುಲೈ 28, ಜುಲೈ 29. ಯಾವ್ದು? ಜೂನ್ 28ಕ್ಕೆ ನೆನಪಿಟ್ಕೋರಿ, ರಾಷ್ಟ್ರೀಯ ಪೋಲಿಯೋ ದಿನ. ಇದು ಇಂಪಾರ್ಟೆಂಟ್ ಎದಕ್ಕಂತ ಹೇಳ್ತಾರೆ ನೋಡ್ರಿ. ರೀಸೆಂಟ್ ಆಗಿ ಮಾಡತ್ತಾರ. ಇದ್ರ ಮೇಲೆ ಏನ್ ಕೇಳಿರ್ತಾರ ಗೊತ್ತಾ? ಕ್ವಶನ್ ಕರೆಂಟ್ ಅಫೇರ್ಸ್ನಾಗ ಹೆಂಗ್ ಕೇಳ್ತಾರಂದ್ರ, ಭಾರತ ಪೋಲಿಯೋ ಮುಕ್ತ ದೇಶ ಐತೋ ಇಲ್ಲೋ? ಐತೋ ಇಲ್ಲೋ? ಐತಿ. ನೆನಪಿಟ್ಕೋರಿ. ಭಾರತದಾಗ ಮತ್ತೆ ಪೋಲಿಯೋ ಆಗ್ತೇವನಂತೆ, ಪೋಲಿಯೋದಿಂದ ಎಫೆಕ್ಟ್ ಆಗತ್ತಲ್ಲ, ಭಾರತ ಪೋಲಿಯೋ ಮುಕ್ತ ಅಂತ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆದವ್ರ ಹೇಳಿಕೆ ಹೆಂಗ ಕೊಟ್ಟಿರ್ತಾರ. ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಿಸಿದೆ ಐತಿ ಅಂತ ಕೊಟ್ಟಿರ್ತಾರ. ಘೋಷಿಸೈತಿ. ನೆನಪಿಟ್ಕೋರಿ. ನಮ್ದ ಪೋಲಿಯೋ ಮುಕ್ತ ದೇಶ ಐತಿ. ಆದ್ರೂ ಯಾಕೆ ಪೋಲಿಯೋ ಆಗ್ತಾರಂದ್ರೆ ಪೋಲಿಯೋ ಬರಬಾರ್ದತ್ತ ಪೋಲಿಯೋ ಆಗ್ತಿರ್ತಾರ. ಹೌದಲ್ಲ? ಇಲ್ಲ, ಪೋಲಿಯೋ ಮುಕ್ತ ಐತಿ ಆಲ್ರೆಡಿ, ಬಟ್ ಇನ್ ಮುಂದೆ ಬರಬಾರ್ದಲ್ಲ, ಅದ್ರ ಸಲ್ಮಂದ ಪೋಲಿಯೋ ವ್ಯಾಕ್ಸಿನ್ ಆಗ್ತಿರ್ತಾರ. ಅದಕ್ಕೆ ರಾಷ್ಟ್ರೀಯ ಪೋಲಿಯೋ ದಿನ ಅಂತ ಆಚರಿಸ್ತಾರೆ. ಯಾವಾಗಂದ್ರೆ ಜೂನ್ 28ಕ್ಕೆ. ನೆನಪಿಟ್ಕೋ, ಜೂನ್ 28ಕ್ಕೆ ಆಚರಿಸ್ತಾರ. ಯಾವ ವಯಸ್ಸಿನವ್ರಿಗೆ ಪೋಲಿಯೋ ವ್ಯಾಕ್ಸಿನ್ಗಳನ್ನ ಕೊಡ್ತಾರೆ? ಸಣ್ಣ ಹುಡುಗರು. ಯಾವ್ದ? ಆಪ್ಷನ್ ಕೊಡ್ತೀನಿ. 4, 5, 6, 7.
6 4 5 ಈ ಕೆ ನಾವು ಕ್ವಶನ್ ಹಿಂಗೆ ಕೇಳಿರ್ತಾನೆ ನೆನಪಿಟ್ಕೋ. ಪೋಲಿಯೋ ಅಂತೂ ಎಲ್ಲ ಗೊತ್ತಿರ್ತದೆ, ವ್ಯಾಕ್ಸಿನ್ ಕೊಡ್ತಾರತ್ತೆ. ಅಲ್ಲಿ ಕೇಳಿರ್ತಾನೆ ಏನು ಗೊತ್ತಾನೆ, ಏಜ್ ಕೊಟ್ಬಿಟ್ಟಿರ್ತಾನೆ. ಯಾವ ಏಜಿನ ಕೆಳಗಿನ ಹುಡುಗರಿಗೆ ಅಷ್ಟು ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾರತ್ತೆ ಹೇಳ್ರಿ. ನಾನು 4 ವರ್ಷ 5 ವರ್ಷ 6 ವರ್ಷ 5 ವರ್ಷದಿಂದ ಕೆಳಗೆ ನೆನಪಿಟ್ಕೋರಿ. 5 ಇಯರ್ಸ್ಗಿಂತ ಕೆಳಗಿರ್ಬೇಕು ನೆನಪಿಟ್ಕೋರಿ ಕಂಪಲ್ಸರಿ. 5 ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ ಹಳ್ಳ್ಯಾಗದು ಕೊಡ್ತಿರ್ತಾರೆ ನೋಡಿ. ಹುಡುಗರಿಗೆ ಎಷ್ಟು ವಯಸ್ಸಾಗೈತೆ ಅಂಗನವಾಡಿ ಕಾರ್ಯಕರ್ತರು ಕೇಳ್ತಿರ್ತಾರಲ್ಲ, ಇದು WHO ಗೈಡ್ಲೈನ್ಸ್ ಐತಿ. 5 ವರ್ಷಕ್ಕಿಂತ ಕೆಳಗಿದ್ದು ಹುಡುಗರಿಗೆ ಅಷ್ಟೇ ಕೊಡ್ಬೇಕು. ನಾಳೆ 10 ವರ್ಷ ಆದ್ಮೇಲೆ ಪೋಲಿಯೋ ಕೊಡಂಗಿಲ್ಲ, ಅದು ಏನೋ ಎಫೆಕ್ಟ್ ಆಗಂಗಿಲ್ಲ. 5ಕ್ಕಿಂತ ಕೆಳಗಿದ್ದವ್ರಿಗೆ ಅಷ್ಟೇ ಪೋಲಿಯೋ ಕೊಡ್ತಿರ್ತಾರೆ. ಹೌದಾ? ಏಜ್ ಒಂದಿಂದ ನೆನಪಿಟ್ಕೋರಿ. ಪೋಲಿಯೋ ಎಷ್ಟು ಏಜ್ದವ್ರು ಕೊಡ್ತಾರೆ ಅಂದ್ರೆ 5ಕ್ಕಿಂತ ಕೆಳಗ. ನೆಕ್ಸ್ಟ್ WHO ಯಾವ ಇಯರ್ದಾಗ ಇಂಡಿಯಾನ ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡಿದೆ? 2011 12 14 15 14 2014ರಾಗ ಪೋಲಿಯೋ ಮುಕ್ತ ದೇಶ ಅಂದೈತೆ ನೆನಪಿಟ್ಕೋರಿ. ಪ್ರೆಸೆಂಟ್ ನಮ್ಮಲ್ಲಿ ಪೋಲಿಯೋ ವ್ಯಾಕ್ಸಿನ್ ಕೊಡತ್ತಾರ, ಅದ್ರ ಸಲ್ಮಂದ್ ಬಂದಿತ್ತ. ಇನ್ನೊಂದು ಏನು ಕೇಳ್ತಾರೆ ಗೊತ್ತಾನ, ಈ ಪೋಲಿಯೋ ವ್ಯಾಕ್ಸಿನ್ಗಳನ್ನ ಕೊಡ್ಬೇಕಂತ ಕರ್ನಾಟಕ ಗೌರ್ಮೆಂಟ್ದವರು ಒಂದು ಆ್ಯಪ್ ರೆಡಿ ಮಾಡ್ಯಾರ. ಯಾವ ಆ್ಯಪ್ ಬಂದೈತೆ? ಕರ್ನಾಟಕ ಗೌರ್ಮೆಂಟ್ದಿಂದ ಒಂದು ಅಪ್ಲಿಕೇಶನ್ ಐತಿ. ಈಗ ಪೋಲಿಯೋ ಏನೋ ಬೇಕಾಗೈತ್ರಿ, ಹಳ್ಳಿ ಕಡೆ ಅಂತೂ ಗೊತ್ತಿರ್ತೈತಿ, ಅಂಗನವಾಡಿ ಇರ್ತೈತಿ, ಫೋನ್ ಹಚ್ಚಿ ಕರಿತಾರ, ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ಸಿಟಿಯ ಒಳಗೆ ಒಬ್ರಿಗೊಬ್ರು ಮಾತಾಡಂಗಿಲ್ಲ, ಇನ್ನು ಫೋನ್ ಹಚ್ಚಿ ಎಲ್ಲಿ ಕರಿತಾರೆ? ಅವಾಗ ಚೆಕ್ ಮಾಡ್ಬೇಕಲ್ಲ ಎಲ್ಲಿ ಪೋಲಿಯೋ ಕೊಡ್ತಾರ ಅಂತೇಳಿ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ, ನಿಯರ್ ಬೈ ವ್ಯಾಕ್ಸಿನ್ ಸೆಂಟರ್ ಆಫ್ ಕರ್ನಾಟಕ ಅಂತ ಮಾಡ್ಯಾರ. ಇದು ಅಪ್ಲಿಕೇಶನ್ ನೆನಪಿಟ್ಕೋರ, ನಿಯರ್ ಬೈ ವ್ಯಾಕ್ಸಿನ್ ಸೆಂಟರ್ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಐತಿ. ಇದು ಪ್ಲೇಸ್ಟೋರ್ನಾಗ ಸಿಗ್ತೈತಿ, ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರ ರಿಲೇಟೆಡ್ ಏನಕ್ಕ ಅಂದ್ರೆ ಅಲ್ಲಿ ನಿಯರ್ ಎಲ್ಲಿ ಪೋಲಿಯೋ ವ್ಯಾಕ್ಸಿನ್ ಸೆಂಟರ್ಗಳು ಇರ್ತಾವಲ್ಲ ಆ ಕೇಂದ್ರದಾಗ ಹೋಗಿ ಪೋಲಿಯೋ ವ್ಯಾಕ್ಸಿನ್ ತಗೋಬಹುದು. ಗೊತ್ತಾತಲ್ಲ? ಪೋಲಿಯೋ ವ್ಯಾಕ್ಸಿನ್ ಡೇ ಯಾವಾಗ ಆಚರಿಸ್ತಾರಂದ್ರ ಜೂನ್ 28 ನೆನಪಿಟ್ಕೋರಿ. ಆಮೇಲೆ WHO ಪೋಲಿಯೋ ಮುಕ್ತ ಭಾರತ ಐತೆ ಇಲ್ಲ ಅಂತ ಇದು ಹೇಳಿಕೆ ಹೆಂಗ್ ಬೇಕಾದ್ ಕೇಳ್ಬೋದು ನಾವು ನೆನಪಿಟ್ಕೋರಿ. ಒಟ್ಟು WHO ದಿಂದ ಘೋಷಣೆ ಮಾಡ್ರೆ ಯಾವ ಇಯರ್ದಾಗ ಅಂದ್ರೆ 2014ರಾಗ. ಎಷ್ಟು ಏಜ್ ಇದ್ದವ್ರಿಗೆ ಪೋಲಿಯೋ ಕೊಡ್ತಾರ? ವೆರಿ ಗುಡ್. ಇನ್ನು ಹೇಳ್ರಿ ನೋಡು, ಪೋಲಿಯೋನ ಊರಲ್ಲಾಗಿ ಕೊಡಕ್ ಬರ್ತೈತೋ ಇಲ್ಲೋ? ಬಾಯಿಲೆ ಕೊಡ್ಬೋದೋ ಇಲ್ಲೋ ಪೋಲಿಯೋ? ಇದು ನೆನಪಿಟ್ಕೋರಿ. ಇವನು ಕೇಳಿರ್ತಾರೆ, ಅದ್ರ ಸಲ್ಮಂದ್ ಹೇಳತ್ನ ಓನ್ಲಿ ಪೋಲಿಯೋ ಅಂದ್ರೆ ನಾವೆಲ್ಲ ಪೋಲಿಯೋ ತೊಗೊಂಡಿದ್ದು ಇಂತಲ್ಲಿ ಒಂದು ಕಚ್ ಇರ್ತೈತೆ ನೋಡ್ರಿ, ಅದು ಸಣ್ಣಾಗಿದ್ದಾಗ ಕೊಟ್ರಲ್ಲ ಪೋಲಿಯೋ, ಅದು ವ್ಯಾಕ್ಸಿನ್. ನಮಗೇನಂದ್ರೆ ವ್ಯಾಕ್ಸಿನ್ ಸಿರಿಂಜ್ ಮುಖಾಂತರ ಕೊಟ್ರೆ ಅದು ಕಲ್ಲಿನ ಉಳಿದಿರ್ತೈತಿ. ಬಟ್ ಈಗ ಏನು ಮಾಡತ್ತಾರ ಅಂದ್ರೆ ಪೋಲಿಯೋ ಓರಲ್ ಆಗಿ ಕೊಡ್ತಿರ್ತಾರೆ, ಬಾಯಿ ಮುಖಾಂತರ. ನೆನಪಿಟ್ಕೋರಿ, ಆ ಟೈಮ್ನಾಗ ಸಿರಿಂಜ್ ಇರ್ತೈತಿ ನೋಡ್ರಿ ಎಲ್ಲರಿಗೆ. ಅದು ಏನು ಪೋಲಿಯೋ ಕೊಟ್ಟಿರ್ತಾರಲ್ಲ ಸಣ್ಣಾಗಿದ್ದಾಗ, ಇವು 2 ಟೈಪ್ ಬರ್ತೈತಿ. ಒಂದು ವ್ಯಾಕ್ಸಿನ್ ಇಂಜೆಕ್ಷನ್ ಮುಖಾಂತರನೂ ಕೊಡ್ಬೋದು, ಇನ್ನೊಂದು ಏನಂದ್ರೆ ಲಸಿಕೆ ಬಾಯಿಲೇನೂ ಕೊಡ್ಬೋದು. ವೆರಿ ಗುಡ್. ಮತ್ತೇನು ಹೇಳ್ಬೇಕು? ಇದೊಂದು ಕರೆಕ್ಟ್. ಪೋಲಿಯೋ ಯಾರು ಫೌಂಡ್ ಮಾಡ್ರಿ ಹೇಳ್ರಿ? ಜಾನ್ ಸಾಲ್ಕತ್ ಬರ್ತಾನೆ ನೋಡಿ, ನೆನಪಿಟ್ಕೋರಿ. ಜಾನ್ ಸಾಲ್ಕಲ್ಲ, ಅದು ಕ್ವಶನ್ ಜಾನ್ ಸಾಲ್ಕತ್ ಬರ್ತಾನೆ. ಕ್ವಶನ್ ಕೇಳಿದ್ರಲ್ಲ ಮಾನ್ಯ ಕೆದವ್ರು, 2 ಬರ್ತಾವ ಅದ್ರೊಳಗೆ. ಒಂದ ಊರಲ್ಲಾಗಿ ಹನಿ ಕೊಡೋದು ಒಬ್ಬ ಕಂಡಿಡ್ದ, ಒಬ್ಬ ಪೋಲಿಯೋ ವ್ಯಾಕ್ಸಿನ್ ಕಂಡಿಡ್ದ. ಇಬ್ರದಾರ ಹೇಳ್ರಿ. ಆಲ್ಬರ್ಟ್ ಸಾಲ್ ಕರೆಕ್ಟ್. ಇವನ್ನ ಜಾನ್ ಸಾಲ್ಕತ್ ಕರಿತೀವಲ್ಲ, ಅವ್ ಏನ್ ಕಂಡಿಡ್ದ ಅಂದ್ರೆ ಪೋಲಿಯೋ ವ್ಯಾಕ್ಸಿನ್ ಕಂಡಿಡ್ದ. ಇನ್ನು ಅದು ಊರಲ್ಲಾಗಿ ಹಾಕೋದು, ಬಾಯಿ ಮುಖಾಂತರ ಹಾಕೋದು ಒಬ್ಬ ಕಂಡಿಡ್ದ. ಯಾರವ? ಅಲ್ಬರ್ಟ್ ಸಾವಿನ್ ಕರೆಕ್ಟ್. ಅಲ್ಬರ್ಟ್ ಸಾವಿನ್. ಇವ್ರಿಬ್ರದ್ದು ಹೆಸರು ನೆನಪಿಟ್ಕೋರಿ. ನಾ ಏನು ಹೇಳಂದ್ರೆ ಪೋಲಿಯೋ ವ್ಯಾಕ್ಸಿನ್ ಅಂತ ಬರ್ದಿಲ್ಲ. ವ್ಯಾಕ್ಸಿನ್ ಅಂದ್ರೆ ನಾವು ಕೊರೋನಾ ಇಂಜೆಕ್ಷನ್ ಏನಂದ್ರೆ ಓರಲ್ ಆಗಿ ತೊಗೊಂಡಿಲ್ಲ, ಅದನ್ನೇನು ತೊಗೊಂಡಿವಿ ಅಂದ್ರೆ ಇಂಜೆಕ್ಷನ್ ತೊಗೊಂಡಿಲ್ಲ. ಅಂತದ ಪೋಲಿಯೋ ವ್ಯಾಕ್ಸಿನ್ ಕಂಡಿಡ್ದವ ಯಾರಂದ್ರೆ ಜಾನ್ ಸಾಲ್ಕತ್ ಬರ್ತಾರೆ. ಬಟ್ ಅದನ್ನ ಓರಲ್ ಆಗಿ ಕೊಡ್ಬೇಕಲ್ಲ. ಈಗ ನಮ್ಮಲ್ಲಿ ಈಗ ಓರಲ್ ಆಗೇ ಕೊಡತ್ತಾರೆ ಕರ್ನಾಟಕದಾಗ. ರೀಸೆಂಟ್ ಆಗಿ ಮಾಡತ್ತಾರ ನೋಡ್ರಿ, 28ರಿಂದ ಏನು ಒಂದು ವಾರ ಏನೋ ಪೋಲಿಯೋ ವ್ಯಾಕ್ಸಿನ್ ಡೇ ಅಂತ ಆಚರಿಸತ್ತಾರಲ್ಲ, ಆ ಟೈಮ್ನಾಗ ಓರಲ್ ಆಗಿ ಕೊಡ್ತಾರಲ್ಲ. ಆ ಓರಲ್ ಆಗಿ ಕಂಡಿಡ್ದಿದ್ದು ಯಾರಂದ್ರ ಅಲ್ಬರ್ಟ್ ಸಾವಿನ್ ಅಂತ. ಇವು 2 ಕೇಳೇನು ಕ್ವಶನ್ ಕನ್ಫ್ಯೂಸ್ ಆಗಿರ್ತಾವ, ಅದಕ್ಕೆ ಹೇಳತ್. ಒಂದು ನೆನಪಿಟ್ಕೋರ, ವ್ಯಾಕ್ಸಿನ್ ಅಂದ್ರೆ ಗೊತ್ತಾತ? ವ್ಯಾಕ್ಸಿನ್ ಅಂದ್ರೆ ಇಂಜೆಕ್ಷನ್ ಮುಖಾಂತರ ಕೊಡ್ಬೋದು. ಇಂಜೆಕ್ಷನ್ ಮುಖಾಂತರ ಆಲ್ರೆಡಿ ಕಂಡಿಡಿದವ್ರು ಯಾರಂದ್ರೆ ಪೋಲಿಯೋ ವ್ಯಾಕ್ಸಿನ್ ಜಾನ್ ಸಾಲ್ಕತ್ ಬರ್ತಾರೆ. ಇವ್ರು ಏನಂದ್ರೆ ವ್ಯಾಕ್ಸಿನ್ ಕಂಡಿಡಿದ್ರು, ಪೋಲಿಯೋ ವ್ಯಾಕ್ಸಿನ್ ಅಂತ ಬರ್ತದೆ. ಇನ್ನಿದ ಪೋಲಿಯೋ ವ್ಯಾಕ್ಸಿನ್ ಏನಿರ್ತದಲ್ಲ ಅದನ್ನ ತಂದು ಇಂಜೆಕ್ಷನ್ ಐತ್ರಿ ಅದನ್ನ ಬಾಯಿಯಾಗಿ ಬಿಡ್ಬೋದಿಲ್ಲ. ಅದನ್ನ ಯಾಕೆ ಬರೋದಿಲ್ಲ ಅಂದ್ರೆ ಅದನ್ನ ಅಲ್ಟರ್ ಮಾಡಿ ಕಂಡಿಡಿದಿರ್ತಾರೆ. ಯಾಕಂದ್ರೆ ಬಾಯಿದಿಂದ ಹೋಗೋದು ಬೇರೆ, ಇಂಜೆಕ್ಷನ್ದಿಂದ ಎಫೆಕ್ಟ್ ಆಗೋದು ಬೇರೆ. ನೆನಪಿಟ್ಕೋರು. ಯಾಕಂದ್ರೆ ಗುಳಿಗೆ ತೊಗೊಂಡ್ಮೇಲೆ ಜಲ್ದಿ ರಿಕವರ್ ಆಗಿರಂಗಿಲ್ಲ, ಇಂಜೆಕ್ಷನ್ ಆಗಿರ್ತೈತಲ್ಲ. ಸೇಮ್ ಹಂಗ ಇಂಜೆಕ್ಷನ್ಲೇ ಕಂಡಿಡ್ದವ ಯಾರಂದ್ರೆ ಜಾನ್ ಸಾಲ್ಕ. ಬಟ್ ಅದನ್ನು ಓರಲ್ ಆಗಿ ಕೊಡ್ಬೋದು ಅಂತ ಹೇಳಿ ಕಂಡಿಡ್ದವ ಯಾರಂದ್ರೆ ಆಲ್ಬರ್ಟ್ ಸಾವಿನ್ ಅಂತ ಬರ್ತಾರೆ. ಇಬ್ಬರದು ನೆನಪಿಟ್ಕೋರಿ. ಪೋಲಿಯೋ ಡೇ ಯಾವಾಗ ಆಚರಿಸ್ತೀವಿ? ಜೂನ್ 28. ಯಾವ ಏಜ್ದವ್ರು ಕೊಡ್ತಾರ? 5 ವರ್ಷ. ಏಜ್ ಕನ್ಫ್ಯೂಸ್ ಮಾಡ್ತಿರ್ತಾರೆ, ಅದಕ್ಕೆ ಹೇಳತ್ನ. ರೀಸೆಂಟ್ ಆಗಿ ಹೊಸದ ಆರೋಗ್ಯ ಸಚಿವರಾಗ್ಯಾರಲ್ಲ, ಯುಟಿಕ್ ಅದಾರ. ಈಗ ರೀಸೆಂಟ್ ಆಗಿ ಏನ್ ಮಾಡತ್ತಾರ ಗೊತ್ತನ್ರಿ? ಕರ್ನಾಟಕದಾಗ ಏನಂದ್ರೆ ಆಂಬುಲೆನ್ಸ್ ಸೇವೆಗಳದಾವಲ್ಲ, ಅದಕ್ಕೆ ಆದ್ಯತೆ ಅಥವಾ ಸ್ಪೀಡ್ ಅಪ್ ಮಾಡ್ಬೇಕಂದ್ರೆ ಆಂಬುಲೆನ್ಸ್ ಆರೋಗ್ಯ ಕವಚ ಅಂಡರ್ ಬರ್ತೈತಿ. ಯಾವ್ದು ಇದನ್ನ ಟೋಲ್ ಫ್ರೀ ನಂಬರ್ 108 ಐತಲ್ಲ ರೀ. ಈಗ ಕ್ವಶನ್ ಕೇಳ್ತೀನಿ ನೋಡಿ, ನನ್ನ ಕ್ವಶನ್ ಆದಿದ್ದಿಲ್ಲ. ಈಗ ಹೇಳ್ತಾನ 108ದಾಗ ಗೋಲ್ಡನ್ ಅವರ್ ಅಂತ ಕರಿತೀವಿ, ನೆನಪೈತಿ? ಗೋಲ್ಡನ್ ಅವರ್ ಅಂದ್ರೆ ಏನ? 1 ತಾಸೊಳಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಬಟ್ ಏನೈತೆ ಅಂದ್ರೆ 1 ತಾಸೊಳಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ಆಂಬುಲೆನ್ಸ್ದಾಗ 1 ತಾಸು ತಿರ್ಗಾಡಿಸೋದಲ್ಲ. ಆಂಬುಲೆನ್ಸ್ದಾಗ ಸರ್ವಿಸ್ ಕೊಡ್ಬೇಕು ಜಲ್ದಿ. ಅದೇನೈತೆ ಅಂದ್ರೆ ಗೋಲ್ಡನ್ ಅವರ್ದಾಗ ಕನ್ಸಿಡರ್ ಮಾಡ್ತಾರೆ. ಇದು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಐತಿ, ಇದು ನೆನಪಿಟ್ಕೋ. ಯಾಕಂದ್ರೆ ಗೊತ್ತಿರಂಗಿಲ್ಲ ಹೆಂಗಿರ್ತೈತೆ ಅಂದ್ರೆ ಗೋಲ್ಡನ್ ಅವರ್ ಅಂತ ಎಲ್ಲರಿಗೂ ಗೊತ್ತೈತಿ. 1 ತಾಸ್ನಾಗ ಮನುಷ್ಯನ್ ಬದುಕಬೇಕಾದ್ರೆ ತಾಸ್ದಾಗ ಪ್ರಿಕಾಷನ್ ಕೊಡ್ಬೇಕು. ನೀವು ಆಪರೇಷನ್ ಮಾಡಕ್ಕೆ 1 ತಾಸು ತಿರ್ಗಾಡ್ಸ್ಕೊತ ಹೋದ್ರೆ ಅವ ಮನುಷ್ಯ ಉಳಿತಾನ? ಹೌದಲ್ಲ? ಆಂಬುಲೆನ್ಸ್ದಾಗ ಚಿಕಿತ್ಸೆ ಕೊಡಕ್ಕಾಗಲ್ಲ. ಸ್ಟ್ಯಾಂಡರ್ಡ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. ಅದ್ರೊಳಗೆ ಏನು ಗೋಲ್ಡನ್ ಅವರ್ಸ್ದಾಗ ಆಂಬುಲೆನ್ಸ್ ಸೇವೆ ಅಂತ ಇರ್ತಾವಲ್ಲ ಅಥವಾ ಆರೋಗ್ಯ ಕವಚ
ಪ್ರತಿಯೊಂದು ಆಂಬುಲೆನ್ಸ್ ಅದ್ರೊಳಗೆ ಆಕ್ಸಿಡೆಂಟ್ ಆಗಲಿ ಅಥವಾ ಎಮರ್ಜೆನ್ಸಿ ಪರ್ಸನ್ಸ್ ಅಥವಾ ಈ ಮನುಷ್ಯ ಇರ್ತಾನಲ್ಲ ಆ ಮನುಷ್ಯನ 20 ನಿಮಿಷ ಒಳಗೆ ಏನು ಮಾಡ್ಬೇಕಂದ್ರೆ ಡಾಕ್ಟರ್ ದವಾಖಾನಿಗೆ ಹೋಗ್ಬೇಕು. ಆ ದವಾಖಾನೆಗೆ ಹೋದ್ಮೇಲೆ 40 ನಿಮಿಷನ ಡಾಕ್ಟರ್ ಬದುಕಿಸ್ಬೇಕು. ಅದಕ್ಕೆ ಗೋಲ್ಡನ್ ಅವರ್ ಅಂತ ಕರಿತು. ಇಲ್ಲೇ 40 ನಿಮಿಷ ಮಾಡಿ ಅಲ್ಲಿ ಹೋಗಿ 20 ನಿಮಿಷ ಕೊಡಂಗಿಲ್ಲ. ಅದ್ರ ಸಲುವಾಗಿ ಇದು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಐತ್ರಿ. ಅದನ್ನ ಏನ್ ಮಾಡ್ರಿ ಅಂದ್ರೆ ರೀಸೆಂಟಾಗಿ UT ಖಾದರ್ ಆಗ್ಯಾರಲ್ಲ ಆರೋಗ್ಯ ಸಚಿವರು, ಅವ್ರು ಏನ್ ಮಾಡ್ರಿ ಗೊತ್ತಾನ ಹೊಸದ ಪ್ಲಾಟಿನಮ್ ಅವರ್ ತಂದಾರ್ರಿ. ಈ ಪ್ಲಾಟಿನಮ್ ಅವರ್ ಎದ್ರ ಸಲುವಾಗಿ ಐತಿ ಹೇಳ್ರಿ, ಎಷ್ಟು ನಿಮಿಷನಾಗ ಪ್ಲಾಟಿನಮ್ ಅವರ್ ಅಂತ ಕೊಟ್ರ ಅದು ಕ್ವಶನ್ ಈಗ ಹೊಸದ. ಪ್ಲಾಟಿನಮ್ ಅವರ್ ಅಂತ ಕರಿತಾನೆ. ಮತ್ತೆ ಎಕ್ಸ್ಟ್ರಾ ಮಾಡವನ್ 1 ವರ್ಷನಾಗ 1 ತಾಸ್ನಾಗ ಬದುಕಲ್ಲ, ಅದಕ್ಕಿಂತ ಕಡಿಮೆ ಇದೆ. 15 ನಿಮಿಷ 10 ನಿಮಿಷ 20 ನಿಮಿಷ ಹೇಳಿ 10 ಮಿನಿಟ್ಸ್ ಇವು ಎರಡು ನೆನಪಿಟ್ಕೋರೆ. ಇನ್ನೊಮ್ಮೆ ಗೋಲ್ಡನ್ ಅವರ್ ಅಂದ್ರೆ ಗೊತ್ತಾತ, ಗೋಲ್ಡನ್ ಅವರ್ ಅಂದ್ರೆ ಗೊತ್ತಾತಲ್ಲ 1 ಅವರ್ ಇರ್ತೈತೆ. ಆ 1 ಅವರ್ನಾಗ ಏನಿರ್ತೈತೆ ಅಂದ್ರೆ ಎಲ್ಲಾರ ಇರ್ತಾರಲ್ಲ ಅವ್ರು ಏನು ಆಂಬುಲೆನ್ಸ್ದಾಗ ಬರ್ಬೇಕಲ್ಲ ಚಿಕಿತ್ಸೆ ತಗೊಳಕ, ಅದು 20 ನಿಮಿಷನಾಗ ನಿಯರ್ ಬೈ ಮೆಡಿಕಲ್ ಸೆಂಟರ್ ಅಥವಾ ನಿಯರ್ ಬೈ ಆಸ್ಪತ್ರೆ ಯಾವ್ದಾರ ಇರ್ತೈತಲ್ಲ ಬರ್ರಿ ನ್ಯಾಯಾಧೀಶರು.